ಸಹೋದರ ಸಹೋದರಿಯರೇ, ಭಾನುವಾರಗಳಂದು ನಡೆಯುವ KTFನ ಆನ್ಲೈನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. 3 ಬಾರಿ ಓಂಕಾರವನ್ನು ಮಾಡಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹೆನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಇಂದಿನ ಉಪನ್ಯಾಸಕರು ಸೋದರಿ ಲಲಿತಾ ನಟರಾಜ್ರವರು. ಇವರು ಫೆಡರೇಷನ್ನಿನ ಉಪನ್ಯಾಸಕರು. ಮತ್ತೆ ಇವರು ಬೇರೆ ಬೇರೆ ಲಾಡ್ಜ್ಗಳಲ್ಲಿ 1 ಮತ್ತು 2 ದಿನಗಳ ಗೋಷ್ಠಿಯ ನಿರ್ದೇಶನವನ್ನು ಮಾಡುತ್ತಿದ್ದು ಉಪನ್ಯಾಸಗಳನ್ನು ಸಹ ನೀಡುತ್ತಿದ್ದಾರೆ. 3 ವರ್ಷಗಳಿಂದ ನಾವು ಅವರ 67 ಉಪನ್ಯಾಸಗಳನ್ನು ರೆಕಾರ್ಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲು ಸಾಧ್ಯವಾಗಿದೆ. ಅವರು ಇಂದು ಉಪನ್ಯಾಸವನ್ನು ನೀಡುವ ವಿಷಯ ಮಾಂಡುಕ್ಯ ಉಪನಿಷತ್ತಿನಲ್ಲಿ ತೈಜಸ ಮತ್ತು ಪ್ರಾಜ್ಞ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿ ಉಪನ್ಯಾಸವನ್ನು ನೀಡಲು ಕೋರುತ್ತಿದ್ದೇನೆ. ಮೇಡಮ್. ವಂದನೆಗಳು ಸರ್. ಜೀವನ್ ಮುಕ್ತ ಮಹಾತ್ಮರನ್ನ ಸ್ಮರಿಸುತ್ತಾ ಈ ದಿನದ ವ್ಯಾಸಂಗ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡೋಣ. ಈಗಾಗಲೇ ನಾವು ಮಾಂಡುಕ್ಯ ಉಪನಿಷತ್ತಿನ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಈಗ ಅದು ಬರೀ 12 ಶ್ಲೋಕಗಳಿದೆ ಅನ್ನೋದು ನಮ್ಗೆ ಗೊತ್ತು. ಓಂಕಾರದ ಅನುಸಂಧಾನವನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮಾಂಡುಕ್ಯ ಉಪನಿಷತ್ತಿನ ಇದೇನೆ ಓಂಕಾರದ ಅನುಸಂಧಾನ. ಹಾಗಾಗಿ ಈ ಓಂಕಾರದ ಅನುಸಂಧಾನದ ಬಗ್ಗೆ ಹೇಳುವಾಗ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ, ಎಲ್ಲವೂ ಓಂ ಅನ್ನುವಂತಹ ಅಕ್ಷರನೇ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಸೃಷ್ಟಿ ಕೂಡ ಓಂಕಾರವೇ ಆಗಿರೋದು ಅಂತ ಹೇಳ್ತಾ ಇಡೀ ಸೃಷ್ಟಿಯಲ್ಲಿಯೇ ಓಂಕಾರ ಇದೆ, ಆ ಓಂಕಾರವೇ ಬ್ರಹ್ಮ ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಮೋಕ್ಷಕ್ಕಾಗಿ ಸಾಧಕರು ಹೊರಗಡೆ ಹುಡುಕಾಡೋದ್ ಬೇಕಾಗಿಲ್ಲ, ನಾವು ತಮ್ಮ ಅಂತರಂಗದ ಶೋಧನೆಯನ್ನ ಮಾಡ್ಬೇಕು ಅಂತ ಹೇಳಿ ಮುನಿಗಳು ತಿಳಿಸ್ತಾರೆ. ಅನಂತರ ಏನ್ ಹೇಳ್ತಾರೆ ಅಂದ್ರೆ, ಅಂತರಂಗದ ಶೋಧನೆ ಮಾಡುವಾಗ ಅಲ್ಲಿ ಏನು ಸಿಗತ್ತೆ ನಿಮಗೆ ಅಂತ ಹೇಳ್ತಾ ಮಾನವರ 4 ಅವಸ್ಥೆಗಳ ಬಗ್ಗೆ ಹೇಳ್ತಾರೆ. ಮಾನವರ ಅವಸ್ಥೆಗಳ ಬಗ್ಗೆ ಹೇಳುವಾಗ ಮೊದಲನೆಯದು ಜಾಗೃತ ಅವಸ್ಥೆ, ಎರಡನೆಯದು ಅದನ್ನ ವೈಶ್ವಾನರ ಅಂತ ಹೇಳಿ ಕರೀತಾರೆ. ವೈಶ್ವಾನರ ಅನ್ನೋದು ಹೊರ ಪ್ರಜ್ಞೆಯುಳ್ಳಂತಹದ್ದು. ಹೋದ ತಿಂಗಳಿನಲ್ಲಿ ವೈಶ್ವಾನರನ ಬಗ್ಗೆ ನಾವು ವಿಸ್ತಾರವಾಗಿ ತಿಳ್ಕೊಂಡಿದ್ದೇವೆ. ಅದಕ್ಕೆ 7 ಅಂಗಗಳಿದೆ ಹಾಗೂ 19 ಮುಖಗಳಿದೆ. ಅದೆಲ್ಲ ಯಾವುದು ಅಂತ ಹೇಳಿ ನಾವು ಹಿಂದಿನ ತರಗತಿಯಲ್ಲಿ ಕೂಲಂಕುಷವಾಗಿ ನಾವು ಅದನ್ನು ತಿಳ್ಕೊಂಡಿದ್ದೇವೆ. ಈಗ ಮುಂದಿನ ಶ್ಲೋಕಗಳಿಗೆ ಹೋಗುವಂತಹ ಒಂದು ಸಮಯ. ಈಗ 4 ಮತ್ತು 5ನೇ ಶ್ಲೋಕವನ್ನ ನಾವು ನೋಡುವ ಸಮಯ. 4ನೇ ಶ್ಲೋಕ ಹೀಗೆ ಬರುತ್ತೆ. ಏನ್ ಹೇಳ್ತಾರೆ ಅದರಲ್ಲಿ ಅಂದ್ರೆ, ಸ್ವಪ್ನಸ್ಥಾನ ಅಂತಃ ಪ್ರಜ್ಞಃ ಸಪ್ತಾಂಗ 19 ಮುಖ ಪ್ರವಿವಿಕ್ತ ಭುಕ್ ಅಂದ್ರೆ ಪ್ರವಿವಿಕ್ತ ಭುಕ್ ತೈಜಸೋ ದ್ವಿತೀಯ ಪಾದ ಅಂತ ಹೇಳ್ತಾರೆ ಈ ಒಂದು 4ನೆಯ ಒಂದು ಶ್ಲೋಕವನ್ನ. ಅಂದ್ರೆ ಸ್ವಪ್ನಾವಸ್ಥೆ ಅನ್ನುವ ಸ್ಥಾನವುಳ್ಳ, ಒಳಗಿನ ಪ್ರಜ್ಞೆಯುಳ್ಳ ಅಂದರೆ ಅಂತಃ ಪ್ರಜ್ಞೆಯುಳ್ಳ, 7 ಅಂಗಗಳು ಹಾಗೂ 19 ಮುಖಗಳುಳ್ಳ ಸೂಕ್ಷ್ಮ ಭೋಗಿಯಾದ ತೈಜಸನು 2ನೆಯ ಪಾದ ಅಂತ ಹೇಳ್ತಾರೆ. ಸ್ವಪ್ನ ಅಂದ್ರೇನು? ಸ್ವಪ್ನ ಅಂದ್ರೆ ನಮ್ಗೆಲ್ಲ ಗೊತ್ತು, ಕನಸು ಅಂತ ಹೇಳಿ. ಯಾಕೆ ಅಂದ್ರೆ ನಮ್ಮೆಲ್ರಿಗೂ ಕೂಡ ನಾವು ಮಲಗಿದಾಗ ಕನಸು ಬಿದ್ದೇ ಬೀಳುತ್ತೆ. ಯಾರು ಕನಸು ಬೀಳದೆ ಇರೋ ಅಂತವ್ರು ಇಲ್ಲ. ಆದರೆ ಯೋಗಿಗಳಿಗೆ ಮಾತ್ರ ಕನಸು ಬೀಳುವುದಿಲ್ಲ. ಯಾಕೆ ಅಂತಂದ್ರೆ ಅವರು ಮಾಡುವಂತಹದ್ದು ಯೋಗ ನಿದ್ರೆ. ಅಂದ್ರೆ ಪೂರ್ತಿ ರಿಲ್ಯಾಕ್ಸೇಷನ್ ಆಫ್ ದ ಬಾಡಿ ಅಂಡ್ ಮೈಂಡ್ ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಅವ್ರಿಗೆ ನಿಜವಾದಂತಹ ನಾವು ಮಾಡ್ತೀವಲ್ಲ ನಿದ್ರೆ,
ಅದು ಬೇಕಾಗಿಲ್ಲ. ಅವರು ಎಚ್ಚೆತ್ತ ಪ್ರಜ್ಞೆನೆಲ್ಲ ಸದಾಕಾಲ ಇರ್ತಾರೆ. ಅದಕ್ಕಾಗಿ ಅವರಿಗೆ ಕನಸು ಬೀಳೋದೇ ಇಲ್ಲ. ಕನಸು ಬೀಳುವಂತಹ ನಿದ್ರೆ ಅವರಿಗೆ ಅಗತ್ಯವೇ ಇಲ್ಲ. ಸದಾಕಾಲ ಅವರು ಅರಿವಿನಿಂದನೇ ಇರ್ತಾರೆ, ಜಾಗೃತವಾಗಿಯೇ ಇರ್ತಾರೆ. ಹಾಗಾಗಿ ಅವರಿಗೆ ಸ್ವಪ್ನ ಅನ್ನೋದು ಬೀಳೋದಿಲ್ಲ. ಆದ್ರೆ ನಮಗೆ ಮಲಕೊಂಡಾಗ ಅಥವಾ ನಿದ್ರೆ ಬಂದಾಗ ವಿಜ್ಞಾನಿಗಳ ಪ್ರಕಾರ ಏನು ಅಂದ್ರೆ ಕನಸು ಬಿದ್ದೇ ಬೀಳುತ್ತೆ ಅಂತಾರೆ. ನಂತರ ಒಂದಷ್ಟು ಹೊತ್ತು ಕನಸು ಬಿದ್ದ ನಂತರ ಕನಸಿಲ್ಲದಂತಹ ಒಂದು ಸ್ಥಿತಿಗೆ ಹೋಗ್ತೇವೆ. ಅದನ್ನ ಸುಷುಪ್ತಿ ಅಂತ ಹೇಳಿ ಕರೀತಾರೆ. ಕನಸು ಬೀಳುತ್ತೆ, ಮತ್ತೆ ಸುಷುಪ್ತಿಗೆ ಹೋಗ್ತೀವಿ, ಮತ್ತೆ ಕನಸು ಬೀಳುತ್ತೆ, ಮತ್ತೆ ಸುಷುಪ್ತಿಗೆ ಹೋಗ್ತೀವಿ. ಈ ರೀತಿಯಾಗಿ ಅದು ನಡೀತಾ ಹೋಗತ್ತೆ. ನಮ್ಮ ನಿದ್ರೆಯಲ್ಲಿ ಕನಸು ಬೀಳುವಂತಹ ಈ ಸ್ಥಿತಿಗೆ ಅಂದ್ರೆ ಆತ್ಮನ ಈ ಒಂದು ಸ್ಥಿತಿ ಏನಿದೆ ಆ ಸ್ಥಿತಿಗೆ ತೈಜಸ ಅಂತ ಹೇಳಿ ಹೆಸರು. ತೈಜಸ ಅಂದ್ರೆ ತೇಜಸ್ಸಿನಿಂದ ಕೂಡಿರುವವನು ಅಂತ ಅರ್ಥ. ಅಂದ್ರೆ ಆತ್ಮ ಅವನು ತನ್ನ ಕನಸಿನಲ್ಲಿ ಅಂತಃ ಪ್ರಜ್ಞೆಯಿಂದ ಎಲ್ಲವನ್ನ ಗಮನಿಸ್ತಾನೆ. ಏಕೆಂದರೆ ಅದು ಅವನ ಪ್ರಪಂಚ. ತೈಜಸನ ಪ್ರಪಂಚ ನಮ್ಮ ಒಳಗಿನ ಅಂತರಂಗ. ಅವನ ಅಂತರಂಗದಲ್ಲಿ ಅಂತಃ ಪ್ರಜ್ಞೆಯಿಂದಲೇ ಎಲ್ಲವನ್ನ ನೋಡ್ತಾನೆ. ಯಾಕೆಂದ್ರೆ ಅದೇ ಅವನ ಪ್ರಪಂಚ, ಅವನ ಒಳಗಿನ ಪ್ರಪಂಚ ಅದು. ಅದಕ್ಕೆ ತೈಜಸನ್ನ ಏನಂತ ಕರೀತಾರೆ ಅಂದ್ರೆ ಅಂತಃ ಪ್ರಜ್ಞ ಅಂತಾರೆ. ವೈಶ್ವಾನರ ಬಾಹ್ಯ ಪ್ರಜ್ಞೆ ಉಳ್ಳವನು, ಆದ್ರೆ ತೈಜಸ ಅಂತಃ ಪ್ರಜ್ಞೆ ಉಳ್ಳವನು. ಅಂದ್ರೆ ಒಳಗಿನ ಅರಿವು. ಅಂದರೆ ಕನಸು ಬೀಳುವಂತಹದ್ದು ನಮ್ಮ ಒಳಗೆ. ಅದನ್ನ ಕನಸು ಬೀಳೋದೆಲ್ಲಿ ಅಂದ್ರೆ ನಮ್ಮ ಒಳಗೆ ಕನಸು ಬೀಳೋ ಅಂತಹದ್ದು. ಅದನ್ನ ಬೇರೆ ಯಾರಿಗೂ ನೋಡಕ್ಕಾಗಲ್ಲ. ಕನಸು ಬೀಳ್ತಾ ಇದ್ರೆ ಅದನ್ನ ನಾವು ಮಾತ್ರ ನೋಡಕ್ಕಾಗತ್ತೆ ಹೊರತು ಬೇರೆಯವ್ರಿಗೆ ನೋಡಕ್ಕಾಗಲ್ಲ. ಅದನ್ನ ಬೇರೆಯವ್ರು ನೋಡಕ್ಕಾಗಲ್ಲ. ಯಾರ ಬಗ್ಗೆ ಕನಸು ಬೀಳ್ತಾ ಇದೆಯೋ ಅವ್ರಿಗೆ ಕೂಡ ನಮ್ ಕನ್ಸಲ್ಲಿ ಅವ್ರು ಬಂದಿದ್ದಾರೆ ಅನ್ನೋದು ಗೊತ್ತಿರೋದಿಲ್ಲ ಅಲ್ವಾ? ಆ ರೀತಿಯಾಗಿರತ್ತೆ. ಅಂದ್ರೆ ಕನಸು ನಮ್ಮ ಸ್ವಂತ, ಅದಕ್ಕೆ ಬೇರೆಯವರ ಇದು ಅಲ್ಲಿ ಇಲ್ಲ, ಕೈವಾಡ ಇಲ್ವೇ ಇಲ್ಲ ಅಲ್ಲಿ. ಹಾಗಾಗಿ ನಾವು ಮಾತ್ರ ನೋಡಲು ಸಾಧ್ಯವಾದಂತಹ ಕನಸು ಅದನ್ನ ತೈಜಸ ಅಂತ ಹೇಳಿ ಕರೀತಾರೆ. ಆ ಪ್ರಜ್ಞೆಯನ್ನ ತೈಜಸ ಅಂತ ಹೇಳಿ ಕರೀತಾರೆ. ಒಂದಿನ ಏನಾಯ್ತು ಗೊತ್ತಾ? ಸಾಯಂಕಾಲ ಆಗಿತ್ತು. ನಮ್ಮ ಮನೆಗೆ ಒಂದ 5-6 ಮಕ್ಳು ಬಂದ್ರು. ಎಲ್ಲ ರಿಲೇಟಿವ್ಸ್ ಮಕ್ಳೇ, ನಮ್ಮ ಮೊಮ್ಮಕ್ಕಳ ಜೊತೆ ಅವರೇನೆ, ಎಲ್ಲ ಚಿಕ್ಕವರ. ಅವತ್ತು ಇಲ್ಲೇ ಸ್ಟೇ ಮಾಡ್ತೀವಿ ಅಂತ ಹೇಳಿ ಅಜ್ಜಿ ಅಂತ ಬಂದ್ರು. ಸರಿ ಎಂದ್ವಿ ಅಂತ ಹೇಳಿದ್ವಿ. ಸಂಜೆ ಅವ್ರಿಗೆ ತಿಂಡಿ ಕೊಟ್ವಿ, ರಾತ್ರಿ ಊಟ ಮಾಡಿಸಿದ್ದಾಯ್ತು, ಎಲ್ರಿಗೂ ಹಾಸಿಗೆ ಹಾಕಿ ಅವ್ರನ್ನೆಲ್ಲ ಮಲಗಿಸಿ ಎಲ್ಲ ಮಾಡಿದ್ದಾಯ್ತು. ಕೆಲವರು ತಾವೇ ನಿದ್ದೆ ಹೋದ್ರು, ಕೆಲವ್ರನ್ನ ಚಿಕ್ಕವ್ರನ್ನ ತಟ್ಟಿ ಎಲ್ಲ ಮಲಗಿಸಿದ್ದಾಯ್ತು. ನಂತರ ನಾನು ರೂಮ್ಗೆ ಹೋದೆ, ಮಲ್ಕೊಂಡು ನಿದ್ದೆ ಮಾಡಿದೆ. ಒಂದ್ ರಾತ್ರಿ ಮಧ್ಯರಾತ್ರಿ ಎಚ್ಚರ ಆಯ್ತು ನಂಗೆ. ಎಚ್ಚರ ಆಗ್ಬಿಟ್ಟು ನಮ್ಮ ಗಂಡನ್ಗೆ ಹೇಳ್ದೆ, ರೀ ಮಕ್ಳೇನ್ ಮಾಡ್ತಿದ್ದಾರೆ ಅಂತ. ಅವ್ರಿಗೆ ಎಚ್ಚರ ಆಯ್ತು. ಅವ್ರು ಹೇಳಿದ್ರು, ಅವರೆಲ್ಲ ಮಲ್ಕೊಂಡಿದ್ದಾರೆ, ನೀನು ಮಲ್ಕೋ ಅಂದ್ರು. ನಾನು ಮಲ್ಕೊಂಬಿಟ್ಟೆ. ಆಮೇಲೆ ನೋಡಿದ್ರೆ ಬೆಳಿಗ್ಗೆ ಮಾಮೂಲಿನಂತೆ ಎದ್ರೆ ಮಕ್ಳೆಲ್ಲಿದ್ದಾರೆ? ಮಕ್ಳೇ ಇಲ್ಲ. ಅವರೆಲ್ಲ ಎಲ್ಲಿ ಹೋದ್ರು ಅಂದ್ರೆ ಎಲ್ಲೂ ಹೋಗಿರ್ಲಿಲ್ಲ. ರಾತ್ರಿ ನನಗೆ ಬಿದ್ದಂತಹ ಕನಸಾಗಿತ್ತು ಅದು. ಯಾವ ಮಕ್ಳು ನಮ್ಮ ಮನೆಗೆ ಬಂದಿರ್ಲಿಲ್ಲ, ನಾನು ಏನೂ ಅವ್ರಿಗೆ ಮಾಡಿರ್ಲಿಲ್ಲ, ಅವ್ರ ಮಲಗೂ ಇಲ್ಲ, ಏನೂ ಇಲ್ಲ. ಅಂದ್ರೆ ಆ ರಾತ್ರಿ ನನ್ ಗಂಡನ್ ಎಬ್ರಿಸ್ ಕೇಳಿದ್ ನಿಜ, ಮಕ್ಳೆಲ್ಲಿ ಅಂತ. ಅವರು ನನ್ ಕನ್ಸಲ್ಲಿ ಒಂದೊಂದ್ಸಲ ಮಾತಾಡ್ತೀನಿ ಅನ್ನೋದು ಗೊತ್ತಿರೋದ್ರಿಂದ ಅವ್ರು ಎಲ್ಲಾರು ಸರಿ ಇದೆ ಮಲ್ಕೊ ಅಂತ ಹೇಳ್ತಾರೆ, ನಾನ್ ಮಲ್ಕೊಬಿಡ್ತೀನಿ ಅಷ್ಟೇ. ಹಾಗಾಗಿ ಈ ಕನಸು ನಾನು ಅವ್ರು ಮಲಗು ಅಂತ ಹೇಳಿದ್ ಕೂಡಲೇ ನಾವು ಮಲಗಿದಾಗ ಕನಸು ಮುಂದುವರೆದಿದೆ. ಯಾವುದು ನಿಜ? ನನ್ ಮಕ್ಕಳೊಂದಿಗೆ ಇದ್ದಿದ್ದು ನಿಜಾನ? ಆ ಅನುಭವ ನಿಜಾನ? ಅಥವಾ ಬರೀ ನಾವಿಬ್ರೇ ಇದ್ದದ್ದು ನಿಜಾನ? ಯಾವುದು ನಿಜ ಇಲ್ಲಿ ಅಲ್ವಾ? ಇದನ್ನ ಆಲೋಚನೆ ಮಾಡ್ಬೇಕಾಗತ್ತೆ. ಅದು ಇದಲ್ದಲೇನೆ ಇನ್ನೊಂದು ಕನಸು, ಬಹಳ ಪ್ರಸಿದ್ಧವಾದಂತಹ ಕನಸು, ಎಲ್ರಿಗೂ ಗೊತ್ತಿರೋಂತಹ ಕನಸು. ನಮ್ಮ ವಯಸ್ಸಿನವರಿಗೆ ಅದು ಪಠ್ಯವಾಗಿತ್ತು ಆ ಒಂದು ಕನಸು. ಯಾವ್ದದು? ತಿರುಕನ ಕನಸು. ಏನ್ ಹೇಳ್ತಾರೆ? ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನಂತೇನೆ. ಅವನು ಒಬ್ಬ ತಿರುಕ ಇದ್ದ. ಅವನೇನ್ ಮಾಡ್ದ? ಬಂದ, ಅದ್ ಏನೇನ್ ಸಿಕ್ಕಿತ್ತೋ ಅದನ್ನೊಂಚೂರು ತಿಂದ. ಸಾಕಾಗಿತ್ತು, ಓಡಾಡಿ ಸಾಕಾಗಿತ್ತು. ಅದೊಂದು ಮುರುಕು ಧರ್ಮಶಾಲೆ, ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅಲ್ಲೇ ಹೊರಗ್ ಕಂಡ. ನಿದ್ದೆ ಬಂದ್ಬಿಡ್ತು. ನಿದ್ದೆನಲ್ಲಿ ಒಂದ್ ಕನಸು ಬಿತ್ತು ಅವನಿಗೆ. ಕನಸಿನಲ್ಲಿ ಅದೇನಾಯ್ತು ಹೇಳ್ತಾರಲ್ವಾ, ರಾಜ ವರ ಕುಮಾರರು ಇಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದೊಳು ಅಂತೆಲ್ಲ ಕಂಟಿನ್ಯೂ ಆಗತ್ತೆ. ಆದ್ರೆ ಕನಸಿನಲ್ಲಿ ಏನಾಯ್ತು, ಆ ಒಂದ್ ಆನೆ ಬಂತು, ಅವನ್ ಕುತ್ತಿಗೆಗೆ ಒಂದ್ ಹಾರ ಹಾಕ್ತು. ಅವಾಗ ಅವನು ರಾಜ ಅಂತ ಹೇಳಿ ಅವನು ಆರಿಸಲ್ಪಟ್ಟ. ಆ ಊರಿನ ರಾಜ್ಕುಮಾರಿನ ಮದ್ವೆ ಮಾಡ್ಕೊಂಡ. ಅವನಿಗೆ ಎಷ್ಟೊಂದ್ ಮಕ್ಳು ಹುಟ್ಟಿದ್ರು.
ಆಮೇಲೆ ಶತ್ರು ಸೈನ್ಯ ಬಂತು, ಗಾಬರಿಯಿಂದ ಅಯ್ಯೋ ಹೋರಾಟ, ನನ್ಗೇನು ಯುದ್ಧ ಬರಲ್ವಲ್ಲ ಅಂತ ಗಾಬರಿ ಆಗ್ಬಿಡ್ತು. ತಟ್ ಅಂತ ಎಚ್ಚರ ಆಯ್ತು. ಅವಾಗ ನೋಡ್ತಾನೆ, ಅವನು ಮುರ್ಖ ಧರ್ಮಶಾಲೆಯಲ್ಲಿ ಮಲೆಕಂಡಿದ್ದಾನೆ. ಯಾವ ರಾಜ್ಯವೂ ಇಲ್ಲ, ರಾಜಕುಮಾರಿಯೂ ಇಲ್ಲ, ಅರಮನೆಯೂ ಇಲ್ಲ, ವೈಭೋಗವೂ ಇಲ್ಲ, ಏನೂ ಇಲ್ಲ. ಬರಿಯ ಕನಸಾಗಿತ್ತು ಅದು. ಅಂದ್ರೆ ಜಾಗೃತಾವಸ್ಥೆಗೆ ಬಂದಾಗ ಅದು ಅವನೇನ್ ಮಾಡ್ದ, ಅದೆಲ್ಲ ಕನಸು ಅಂತ ಗೊತ್ತಾಗಿ ನಕ್ಕು ಮತ್ತೆ ತನ್ನ ಆ ಮುರುಕು ಪಾತ್ರೆ ತಗೊಂಡು ವಾಪಸ್ಸು ಭಿಕ್ಷೆ ಎತ್ತದಿಕ್ಕೆ ಹೊರಟ. ಅಂದ್ರೆ ತೈಜಸ ಅಂದ್ರೆ ನಾವು ಕನ್ಸ್ ಕಾಣುವಾಗ ಅದು ನಮಗೆ ನಿಜವೇ ಆಗಿರುತ್ತೆ. ಆ ಅನುಭವ ಇದೆಯಲ್ಲ, ಕನಸಿನ ಅನುಭವ, ಅದು ನಿಜ ಆಗಿರುತ್ತೆ. ಅದನ್ನ ತೈಜಸ ಸ್ಥಿತಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಕನಸು ಕಾಣುವಾಗ ಆಗುವ ಅನುಭವಗಳೆಲ್ಲವೂ ಕನಸಿನಲ್ಲಿ ನಿಜ ಆಗಿರೋದ್ರಿಂದ ಅದನ್ನ ತೈಜಸ ಸ್ಥಿತಿ ಅಂತ ಕರೀತಾರೆ. ಯಾಕೆಂದ್ರೆ ಅದನ್ನ ನಾವು ಅನುಭವಿಸ್ತಾ ಇರ್ತೇವೆ. ಈ ತೈಜಸ ಅವನಿಗೂ ಕೂಡ ವೈಶ್ವಾನರರಂತೆ 7 ಅಂಗಗಳು ಮತ್ತು 19 ಮುಖಗಳು. ಅಂದ್ರೆ ವೈಶ್ವಾನರನಿಗೆ ಏನೇನ್ ಹೇಳಿದ್ವು ಅವೆಲ್ಲವೂ ಕೂಡ ಅಯ್ಯೋ ತೈಜಸನಿಗೂ ಇರತ್ತೆ. ಅಂದ್ರೆ ಜಾಗೃತಾವಸ್ಥೆಯಲ್ಲಿ ಇರುವಂತಹ ಪ್ರತಿಯೊಂದು ಕೂಡ ಸೂಕ್ಷ್ಮವಾಗಿ ಕನಸಿನಲ್ಲಿಯೂ ಇವೆ. ಜಾಗೃತಾವಸ್ಥೆಯಲ್ಲಿರುವಂತೆ ಕನಸಿನಲ್ಲಿ ಕೂಡ ಒಂದು ದೇಹ ಇರುತ್ತೆ, ಇಂದ್ರಿಯಗಳಿರತ್ತೆ, ಮನಸ್ಸಿದೆ. ಆದ್ರೆ ಎಲ್ಲವೂ ಕೂಡ ಅತ್ಯಂತ ಸೂಕ್ಷ್ಮವಾಗಿದೆ, ಜಾಗೃತಾವಸ್ಥೆಯಲ್ಲಿರುವಷ್ಟು ಸ್ಥೂಲವಾಗಿ ಇಲ್ಲ. ಆದ್ರೆ ಒಂದು ವ್ಯತ್ಯಾಸ ಏನಿದೆ ಅಂದ್ರೆ, ಜಾಗೃತ ಅವಸ್ಥೆಯಲ್ಲಿ ಏನಾಗತ್ತೆ, ಇಂದ್ರಿಯಗಳ ಮುಖಾಂತರ ಹೊರಗೆ ನಿಂತ ವಿಷಯವನ್ನ ಪಡೆದು ನಾವು ಅನುಭವಿಸ್ತೇವೆ. ಇವಾಗ ಜಾಗೃತ ಎಚ್ಚೆತ್ತ ಸ್ಥಿತಿಯಲ್ಲಿ ತಾನೇ ಎಲ್ಲ ಕೆಲಸಗಳು ನಾವು ಮಾಡುವಂತಹದ್ದು, ಎಲ್ಲಾದ್ರೂ ಹೋಗುವಂಥದ್ದು, ಊಟ ಮಾಡುವಂಥದ್ದು, ತಿಂಡಿ ತಿನ್ನುವಂಥದ್ದು, ಏನಾದ್ರು ಕೇಳಿಸ್ಕೊಳ್ಳೋ ಅಂಥದ್ದು, ಮಾತಾಡೋ ಅಂಥದ್ದು, ಓದೋ ಅಂತ ಎಲ್ಲಾ ಕೆಲಸಗಳು ಕೂಡ ನಾವು ಹೊರಗಿನಿಂದ ಇಂದ್ರಿಯಗಳ ಮುಖಾಂತರ ಹೊರಗಿನ ವಿಷಯವನ್ನ ಪಡ್ಕೊಂಡು ಅದನ್ನ ಅನುಭವಿಸ್ತೇವೆ. ಆದ್ರೆ ಇಲ್ಲಿ ಅದಾಗಲ್ಲ. ಯಾಕೆಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಮನಸ್ಸು ಕನಸನ್ನ ಸೃಷ್ಟಿ ಮಾಡ್ತದೆ. ಅಂದ್ರೆ ಮನಸ್ಸು ತನ್ನಲ್ಲೊಳಗೆ ತಾನು ಕನಸನ್ನ ಸೃಷ್ಟಿ ಮಾಡಿಕೊಂಡು ಅದನ್ನ ಅನುಭವಿಸುತ್ತೆ. ಜಾಗೃತ ಅವಸ್ಥೆಯ ಅನುಭವಗಳ ನೆನಪುಗಳಿದೆಯಲ್ಲ, ಅದು ನಮ್ಮ ಅಂತರಂಗದಲ್ಲಿ ಇಳಿದು ಅಲ್ಲಿ ನೆನಪಾಗಿ ಉಳಿದಿರುತ್ತಲ್ಲ. ಆ ಕನಸಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಎಲ್ಲ ನೆನಪುಗಳು ಕೂಡ ಒಂದರ ಜೊತೆ ಒಂದು ಹೊಂದಿಕೊಂಡು, ಅದರಲ್ಲೂ ವಿಚಿತ್ರ ರೀತಿಯಲ್ಲಿ ಜೋಡಿಸಿಕೊಂಡು ಅದನ್ನೇ ಮತ್ತೆ ಅನುಭವಿಸ್ತೇವೆ ನಾವು. ಅಂದ್ರೆ ಕನಸು ಅನ್ನೋದು ಅದು ಒಂದು ಇದು ಇಂಗ್ಲಿಷ್ ಪದ ಉಪಯೋಗಿಸ್ತಾರೆ, ಪರ್ಮುಟೇಷನ್ ಕಾಂಬಿನೇಷನ್ ಅಂತ. ಇಲ್ಲಿರೋದನ್ನ ಅದಕ್ಕೆ ಜೋಡಿಸುತ್ತೆ, ಅದನ್ನ ತಂದು ಇನ್ನೆಲ್ಲೋ ಜೋಡಿಸುತ್ತೆ, ಇನ್ನೊಂದ್ ತಂದು ಇನ್ನೆಲ್ಲೋ ಜೋಡಿಸುತ್ತೆ. ಹಾಗೆ ಮಾಡಿ ಕನಸು ಮೇಲೋಗರ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡ್ಬಿಡತ್ತೆ ಅದು. ಹಾಗಾಗಿ ಇದೊಂದು ಪರ್ಮುಟೇಷನ್ ಕಾಂಬಿನೇಷನ್ ಇದ್ದಂತೆ. ಕನಸಿನ ಅನುಭವ ಕಡಿಮೆದು ಅಂತ ಭಾವಿಸ್ಬೇಕಾಗಿಲ್ಲ. ಜಾಗೃತ ಅವಸ್ಥೆಯಲ್ಲಿ ಏನೇನ್ ಅನುಭವ ಆಗತ್ತೋ ಅದಕ್ಕಿಂತ ಕಡಿಮೆಯದಲ್ಲ ಕನಸಿನ ಅನುಭವ. ಕನಸು ಕಾಣುವಾಗ ನಾವು ಕನಸಿಂದ ಹೊರಗಿರಲ್ಲ, ನಾವೇ ಕನಸು ಕಾಣ್ತಿರೋದು, ಆ ಕನಸಿನ ಒಂದು ಭಾಗವಾಗಿ ನಾವಿರ್ತೇವೆ. ಹಾಗಾಗಿ ಕನಸಿಂದ ಹೊರಗಿಲ್ಲ, ನಮ್ಮಿಂದ ಸ್ವಪ್ನ ಬೇರೆ ಅಲ್ಲ. ಆಗ ಕನಸು ಕಾಣ್ತಿರೋವಾಗ, ಅಂದ್ರೆ ಸ್ವಪ್ನ ಬೀಳ್ತಾ ಇರುವಾಗ ನಾವು ಅದನ್ನ ಇರ್ತೇವೆ, ಅದು ನಿಜವಾಗಿರುತ್ತೆ ನಮಗೆ. ಅದು ಕೂಡ ಜಾಗೃತ ಅವಸ್ಥೆಯಲ್ಲಿ ಅನುಭವಿಸುವಂತೆಯೇ ಇರ್ತೇವೆ. ಏನೋ ಟ್ರೈನ್ ಬಂತು, ನಾವು ಅಲ್ಲೆಲ್ಲೋ ಓಡಿದ್ವಿ, ಅದು ಹತ್ತದ್ವಿ, ಹೀಗಾಯ್ತು ಹಾಗಾಯ್ತು, ಏನೆಲ್ಲ ಕನ್ಸುಗಳು ಬೀಳ್ತಾ ಇರುತ್ತೆ. ಒಂದೊಂದ್ ಸರ್ತಿ ಒಂದೊಂದು ಕನಸು ಬೀಳ್ತಾ ಇರುತ್ತೆ. ಹಾಗೆ ಅದೆಲ್ಲವೂ ಕೂಡ ಆ ಕ್ಷಣದಲ್ಲಿ ಅದನ್ನ ಅನುಭವಿಸುವಾಗ ಅವೆಲ್ಲವೂ ನಿಜವಾಗಿಯೇ ಇರುತ್ತೆ. ನಾವು ನಿದ್ರೆಯಿಂದ ಎದ್ದ ನಂತರ ಅಷ್ಟೇ ಅದ್ ಕನಸು ಅಂತ ತಿಳಿಯೋದು. ಅಲ್ಲಿವರೆಗೂ ಅದ್ ಕನಸು ಅಂತ ಹೇಳಿ ನಮ್ಗೆ ಗೊತ್ತಾಗೋದೇ ಇಲ್ಲ. ಈ ಕನಸುಗಳು ಕೂಡ ನಮ್ಮ ಮೇಲೆ ಬಹಳ ದೊಡ್ಡ ರೀತಿಯಲ್ಲಿ ಪ್ರಭಾವ ಬೀರುತ್ತೆ. ಎಷ್ಟು ದೊಡ್ಡ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ, ಕೆಲವು ಸಲ ಭಯಂಕರವಾದ ಕನಸು ಬೀಳ್ಬೋದು. ಏನೋ ಗಾಬರಿ ಆಗುವಂತಹ ಒಂದು ಕೆಟ್ಟ ಕನಸು ಅಂತ ಹೇಳ್ತೀವಲ್ವಾ, ಆ ರೀತಿ ಕೆಟ್ಟ ಕನಸು ಬಿದ್ದಿರಬಹುದು. ಅವಾಗ ನಾವೇನಾಗತ್ತೆ, ಎಷ್ಟೋ ಸರ್ತಿ ಕಿರ್ಚ್ಕೊಂಡ ಮೇಲೆ ಹೇಳ್ತೀವಿ. ನಾವು ಕನಸಿನಲ್ಲಿ ಮಾತಾಡ್ತಾ ಇರ್ತೀವಿ, ಅಯ್ಯೋ ಹೀಗಾಯ್ತು ಹಾಗಾಯ್ತು ಅಂತ ಹೇಳ್ತಾ ಇರ್ತೀವಿ. ಇದೆಲ್ಲ ನಡೆಯುವಂತಹದ್ದು. ಅಂದ್ರೆ ಅವಾಗ ಆ ಕನಸನ್ನ ನಾವು ಅನುಭವಿಸ್ತಾ ಇರ್ತೇವೆ. ಕನಸಿಂದ ಹೊರಗೆ ನಾವಿರೋದಿಲ್ಲ, ಕನಸಿನ ಒಳಗೆ ನಾವಿರ್ತೇವೆ. ಹಾಗಾಗಿ ಕನಸು ಸಹ ನಮ್ಮ ಮೇಲೆ ದೊಡ್ಡ ರೀತಿಯಲ್ಲಿ ಪ್ರಭಾವ ಬೀರುತ್ತೆ. ಈ ಕಿರ್ಚ್ಕೊಂಡು ಮೇಲೆ ಹೇಳುವಂತಹ ಕನಸುಗಳೂ ಇರತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಭಯಂಕರ ಕನಸೇನಾದ್ರು ಬಿದ್ದಿದ್ರೆ ಬೆವ್ತು ಬಿಟ್ಟಿರ್ತೀವಿ. ಎಷ್ಟು ಚಳಿ ಇದ್ರೆ ಕೂಡ, ಹೊದ್ಕೊಂಡಿದ್ರೆ ಕೂಡ
ಬೆವ್ತೋಗ್ಬಿಟ್ಟಿರ್ತೀವಿ, ಆಮೇಲೆ ಹಾರ್ಟ್ ಬೀಟ್ ಜಾಸ್ತಿ ಆಗೋಗಿರತ್ತೆ. ಇದೆಲ್ಲ ಆಗುವಂತಹದ್ದೇನೆ, ನಿಜವಾಗ್ಲೂ ಆಗುವಂತಹದ್ದೇ. ಕಿರ್ಚ್ಕೊಂಡು ಹೇಳುವಂತಹದ್ದು ಇಂತಹದ್ದೆಲ್ಲ ನಡೆಯುತ್ತೆ ನಾವು. ಆಮೇಲೆ ಮಕ್ಕಳು ಆಟ ಆಡ್ಬಿಟ್ಟು ಚೆನ್ನಾಗಿ ಆಟ ಆಡ್ಬಿಟ್ಟಿರ್ತಾರೆ, ಬಾಲೋ ಚೆಂಡಾಟನೋ ಕ್ರಿಕೆಟೋ ಏನೋ ಒಂದು ಆಡ್ಬಿಟ್ಟಿರ್ತಾರೆ. ಬಂದ್ ರಾತ್ರಿ ಮಲಗಿಸಿ ನೋಡಿ ಅವ್ರ ಹತ್ರ ಎಷ್ಟು ಮಾತಾಡ್ತಿರ್ತಾರೆ. ಬಾಲ್ ಕೊಡೋ, ಕಿತ್ಕೊಬಿಡ ಕಣೋ, ನಾನು ಆಟ ಆಡ್ತೀನಿ ಕಣೋ, ಇದಾಟ ಆಡ್ತೀನಿ ಕಣೋ, ಮಾತಾಡ್ತಾನೆ ಇರ್ತಾರೆ. ಯಾಕೆಂದ್ರೆ ಕನಸದಲ್ಲೂ ಕೂಡ ಅವರ ಆಟದ ಅನುಭವ ಮುಂದುವರಿತಾ ಇರುತ್ತೆ. ಕನಸದಲ್ಲಿ ಅವ್ರ ಆಟ ಆಡ್ತಿರ್ತಾರೆ, ಅದು ಮುಂದುವರಿತಾ ಇರುತ್ತೆ. ಎಷ್ಟೋ ಸರ್ತಿ ಕಾಲಲ್ಲಿ ಜಾಡ್ಸಿ ಒದ್ದು ಬಿಡ್ತಾರೆ. ಇದೆಲ್ಲ ನಡೀತಾ ಇರುತ್ತೆ. ಅಂದ್ರೆ ಅದನ್ನ ಅನುಭವಿಸ್ತಾ ಇರ್ತಾರೆ. ಇದು ಪ್ರತಿಯೊಂದು ಕೂಡ ಯಾರು ಕನಸು ಕಾಣ್ತಾರೋ ಅವರ ಸ್ವಂತ ಅನುಭವ ಆಗಿದೆ ಇದು. ಆದ್ರೆ ನಾವು ಅನುಭವಿಸೋದೇ ಈ ಕನಸು ಅನ್ನುವಂತಹದ್ದು. ಕನಸೇನ್ ನಮ್ಮಿಂದ ಬೇರೆಯಾದದ್ದು ಅಲ್ಲ. ಹಾಗಾಗಿ ನಾವು ಅನುಭವಿಸುವುದೇ ಈ ಒಂದು ಕನಸು. ಈ ಕನಸನ್ನ ನಮ್ಮ ಮಾಂಡುಕ್ಯ ಋಷಿ ಹೇಳ್ತಾರೆ, ಈ ಕನಸನ್ನ ನಾವು ಪರೀಕ್ಷೆ ಮಾಡಬೇಕು. ಇಲ್ಲಿ ಒಂದು ಅಂಶ ನಾವು ಗಮನಿಸ್ಬೇಕು. ಅದೇನು ಅಂದ್ರೆ, ನಿಜವಾಗಿಯೂ ನಾವು ಎಚ್ಚರದಲ್ಲಿ ಹೇಗೆ ಇರ್ತೇವೆಯೋ ಅದೇ ರೀತಿ ಕನಸಿನಲ್ಲಿ ಕೂಡ ನಿತ್ಯ ಚೈತನ್ಯ ಸ್ವರೂಪರೇ ಆಗಿರ್ತೇವೆ. ನಾವೇನು ಅದು ಬದಲಾಗಿರೋದಿಲ್ಲ. ಎಚ್ಚರದ ಸ್ಥಿತಿಯಲ್ಲೂ ನಾವು ನಿತ್ಯ ಚೈತನ್ಯ ಸ್ವರೂಪರೇ. ಕನಸು ಕಾಣುವಾಗ ಕೂಡ ನಾವು ನಿತ್ಯ ಚೈತನ್ಯ ಸ್ವರೂಪರೇ ಆಗಿರ್ತೇವೆ. ಇಲ್ಲಿ ಸ್ವಾಭಾವಿಕವಾದಂತಹ ಅರಿವು ಇರುತ್ತೆ. ನಮ್ಮ ಒಳಗಿನ ಪ್ರಪಂಚವನ್ನ ಅರಿತಾ ಇರೋದು ಯಾರು ಅಂತ ಹೇಳಿದ್ರೆ ಅದೇ ಆತ್ಮನೇ. ನಮ್ಮ ಆತ್ಮನಿಗೆ ಜಾಗೃತ ಸ್ಥಿತಿಯೂ ಬಂದಿದೆ. ಈಗ ಕನಸು ಕಾಣ್ತಿರೋದು ನಮ್ಮ ಆತ್ಮನೇ, ಅವನಿಗೆ ಈ ಅನುಭವ ಆಗ್ತಾ ಇರುವಂತಹದ್ದು. ಕನಸು ಕೂಡ ಆತ್ಮನ ಅರಿವಿನ ಇನ್ನೊಂದು ಹಂತ. ಇದನ್ನ ಋಷಿ ಇಲ್ಲಿ ತಿಳಿಸ್ತಾರೆ. ಅದಕ್ಕಾಗಿ ಕನಸನ್ನ ಪರೀಕ್ಷೆ ಮಾಡಿ. ಕನಸಿನಲ್ಲಿ ಆಗುವ ಅನುಭವಗಳು ಕೂಡ ಆತ್ಮನಿಗೆ ಆಗುವಂತಹದ್ದು. ಅವನು ಅದ್ರ ಮುಖಾಂತರ ತಿಳ್ಕೊಳ್ತಾ ಇದ್ದಾನೆ. ಅದನ್ನ ಪರೀಕ್ಷೆ ಮಾಡಿ ನೋಡಿ. ಎಚ್ಚರದಲ್ಲಿ ನಾವು ಹೇಗಿರ್ತೇವೆಯೋ ಅದೇ ರೀತಿಯಲ್ಲೂ ಕೂಡ ಕನಸಿನಲ್ಲೂ ಕೂಡ ನಿತ್ಯ ಚೈತನ್ಯ ಸ್ವರೂಪರೇ ನಾವು. ನಮ್ಮ ಆತ್ಮ ಎಲ್ಲೂ ಹೋಗಿಲ್ಲ, ಅದೇ ಅನುಭವಿಸ್ತಾ ಇದೆ ಅಂತ ಹೇಳ್ತಾರೆ. ಆ ಸ್ಥಿತಿಯನ್ನ, ಈ ಸ್ವಪ್ನಾವಸ್ಥೆಯನ್ನ, ಅದರಲ್ಲಿ ಅನುಭವವನ್ನ ಪಡೆಯುವಂತಹ ಆತ್ಮನ ಸ್ಥಿತಿಗೆ ತೈಜಸ ಅಂತ ಹೆಸರು. ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ಎಲ್ಲವನ್ನ ಅನುಭವಿಸುವನನ್ನ ವೈಶ್ವಾನರ ಅಂತ ಹೇಗೆ ಹೇಳಿದ್ರೋ ಅದೇ ರೀತಿಯಲ್ಲಿ ಸ್ವಪ್ನದ ಸ್ಥಿತಿಯಲ್ಲಿ ನಮ್ಮ ಒಂದು ಆತ್ಮ ಏನ್ ಮಾಡ್ತಾನೆ, ಅವನು ತೈಜಸದ ಸ್ಥಿತಿ ಅಂದ್ರೆ ಎಲ್ಲ ಕನಸಿನ ಮುಖಾಂತರ ಕೂಡ ಅನುಭವಗಳನ್ನ ಪಡ್ಕೊಳ್ತಾನೆ. ಸ್ವಪ್ನಾವಸ್ಥೆಯಲ್ಲಿ ಪಡೆಯುವ ಅನುಭವ ಆತ್ಮನ ಸ್ಥಿತಿಯನ್ನ ಇಲ್ಲಿ ತೈಜಸ ಅಂತಾರೆ. ತೈಜಸ ಅನ್ನೋ ಪದಕ್ಕೆ ಏನ್ ಅರ್ಥ ಅಂತ ಹೇಳಿ ನಾವು ನೋಡೋದಾದ್ರೆ, ತೈಜಸ ಅಂದ್ರೆ ತೇಜಸ್ಸಿನಿಂದ ಆದಂತಹವನು ಅಂತ ಹೇಳಿ. ನಾವು ಎಚ್ಚರದ ಸ್ಥಿತಿಯಲ್ಲಿ ಇರುವಾಗ ಈ ಭೌತಿಕ ಪ್ರಪಂಚವೇ ಆತ್ಮನಿಗೆ ಉಪಾಧಿಯಾಗಿರುತ್ತೆ. ಅಂದ್ರೆ ಈ ಪ್ರಪಂಚದಿಂದನೇ ಅವನು ಅನುಭವಗಳನ್ನ ಗಳಿಸ್ಕೊಳ್ಳುವಂತಹದ್ದು. ಪಂಚೇಂದ್ರಿಯಗಳ ಮುಖಾಂತರ, ಮನಸ್ಸಿನ ಮುಖಾಂತರ, ವೈಶ್ವಾನರ ರೂಪದಲ್ಲಿ ಎಲ್ಲವನ್ನ ತಾನು ಅನುಭವವನ್ನ ಪಡ್ಕೊಳ್ತಾನೆ. ಅದು ಭೌತಿಕ ಪ್ರಪಂಚ ಆತ್ಮನಿಗೆ ಒಂದು ಉಪಾಧಿ. ಆದರೆ ಕನಸು ಕಾಣುವಾಗ ಯಾವುದು ಉಪಾಧಿ ಅಂತ ಹೇಳಿ ನೋಡಿದ್ರೆ, ಕನಸು ಕಾಣುವಾಗ ಈ ಜಾಗೃತ ಪ್ರಪಂಚ ಇರೋದಿಲ್ಲ. ಯಾಕಂದ್ರೆ ನಾವು ಜಾಗೃತ ಸ್ಥಿತಿಯಲ್ಲಿ ಇಲ್ಲ, ನಾವು ಕನಸು ಕಾಣ್ತಾ ಇದ್ದೇವೆ, ನಿದ್ರಾ ಸ್ಥಿತಿಯಲ್ಲಿದ್ದೇವೆ, ಅದರಲ್ಲೂ ಕನಸು ಕಾಣ್ತಾ ಇದ್ದೇವೆ. ಇಲ್ಲಿ ಯಾವುದು ಉಪಾಧಿ ಆತ್ಮನಿಗೆ ಅಂತ ಹೇಳಿದ್ರೆ, ಆತ್ಮನ ಉಪಾಧಿ ಕನಸು ಕಾಣುವಾಗ ಬರಿಯ ತೇಜಸ್ಸು ರೂಪವಾದಂತಹ ಮನಸ್ಸು ಸೂಕ್ಷ್ಮವಾದ ಉಪಾಧಿ ಆಗಿರುತ್ತೆ. ಯಾಕೆಂದ್ರೆ ಮನಸ್ಸು ಇಲ್ದಲೇನೆ, ಮನಸ್ಸಿನಲ್ಲಿ ಈ ಎಲ್ಲ ಅನುಭವಗಳು ಇಲ್ದೇ ಇದ್ರೆ ನಮ್ಗೆ ಕನಸು ಬೀಳೋದಿಲ್ಲ. ಹಾಗಾಗಿ ಮನಸ್ಸು ಬರಿಯ ತೇಜಸ್ಸು ರೂಪವಾದ ಮನಸ್ಸು ಸೂಕ್ಷ್ಮವಾದಂತಹ ಉಪಾಧಿಯಾಗಿರುತ್ತೆ. ಅದರಿಂದ ಇಲ್ಲಿನ ಆತ್ಮನಿಗೆ ತೈಜಸ ಅಂತ ಹೇಳಿ ಕರೀತಾರೆ. ಜಾಗೃತ ಸ್ಥಿತಿಯಲ್ಲಿರುವ ಆತ್ಮನಿಗೆ ವೈಶ್ವಾನರ ಅಂದ್ರೆ, ಕನಸು ಕಾಣುವಂತಹ ಆತ್ಮನಿಗೆ ತೈಜಸ ಅಂತ ಹೇಳಿ ಕರೀತಾರೆ. ಈ ಸ್ವಪ್ನಾವಸ್ಥೆಯಲ್ಲಿ ಆತ್ಮನು ಆಮೆಯ ಹಾಗೆ ತನ್ನ ಎಲ್ಲ ಅಂಗಾಂಗಗಳನ್ನ ಒಳಕ್ಕೆ ಎಳ್ಕೊಂಡು ತನ್ನಲ್ಲಿಯೇ ಹುದುಗಿ ಬಿಡ್ತಾನೆ. ಅಂದ್ರೆ ಯಾವ ಇಂದ್ರಿಯಗಳು ಇಲ್ಲಿ ಇಲ್ಲ, ಮನಸ್ಸಿದೆ, ಸೂಕ್ಷ್ಮ ಸ್ಥಿತಿಯಲ್ಲಿದೆ. ಎಲ್ಲವನ್ನ ಒಳಗೆ ಎಳೆದುಕೊಂಡು ಒಂದು ಆಮೆ ಇರುತ್ತಲ್ವಾ, ಎಲ್ಲವನ್ನ ಕೈಕಾಲು ತಲೆಯನ್ನು ಒಳಗೆ ಎಳ್ಕೊಳುತ್ತಲ್ಲ, ಅದೇ ರೀತಿ ಇಲ್ಲಿ ಇವನು ತೈಜಸ ತನ್ನ ಅಂಗಗಳನ್ನ ಒಳಕ್ಕೆ ಎಳ್ಕೊಂಡಿದ್ದಾನೆ. ಒಳಕ್ಕೆ ಎಳ್ಕೊಂಡು ಆಮೆಯ ಸ್ಥಿತಿಯನ್ನ ಪಡ್ಕೊಂಡಿದ್ದಾನೆ ಅಂತ ಹೇಳ್ತಾ ತನ್ನಲ್ಲಿಯೇ ಹುದುಗಿ ತನ್ನ ಒಳಗೆ ತನ್ನದೇ ಆದ ಪ್ರಪಂಚವನ್ನ ರಚನೆ ಮಾಡ್ಕೊಳ್ತಾನೆ ತೈಜಸ.
ಅಂದ್ರೆ ತನ್ನಲ್ಲಿನ ಅನುಭವಗಳನ್ನ ಬಿಚ್ಚಿಕೊಂಡು ಹರಡಿಕೊಂಡು ಅದನ್ನ ಅವನು ಕನಸು ಕಾಣ್ತಾ ಅಲ್ಲಿ ಅನುಭವವನ್ನ ಪಡ್ಕೊಳ್ತಾನೆ ತೈಜಸ ಅಂತ ಹೇಳಿ. ಅಂದ್ರೆ ತನ್ನ ಒಳಗೆ ತನ್ನದೇ ಆದ ಪ್ರಪಂಚವನ್ನ ರಚಿಸಿಕೊಳ್ತಾನೆ, ತಾನೇ ಅನುಭವಿಸ್ತಾನೆ, ತಾನಾಗಿರ್ತಾನೆ. ಅಲ್ಲಿ ಅವನೇ ತೈಜಸ್ಸನೇ, ಅವನದೇ ಕೆಲಸ ಇಲ್ಲ, ಅವನೇ ತಾನಾಗಿರುವಂತಹ ಕೆಲಸ. ಅದಕ್ಕೆ ಅವನು ಅದನ್ನ ಅನುಭವಿಸ್ಕೊಂಡು ತಾನೇ ಹಾಯಾಗಿ ತನ್ನಲ್ಲಿಯೇ ಇರ್ತಾನೆ ತೈಜಸ. ಹಾಗೆ ಈ ಸ್ಪೇಸ್ ನಲ್ಲಿ ಈ ಒಂದು ಶಕ್ತಿಯನ್ನ ಅಯಸ್ಕಾಂತ ಶಕ್ತಿ ಅಂತ ಕರೀತಾರೆ, ಎರಡನೆಯದಾದಂತಹ ಶಕ್ತಿಯನ್ನ. ಅಂದ್ರೆ ಅದನ್ನ ಮ್ಯಾಗ್ನೆಟಿಕ್ ಎನರ್ಜಿ ಅಂತಾರೆ, ಅಥವಾ ಅಗಲ ಅನ್ನುವಂತಹ ಒಂದು ಮಾನ ಇಲ್ಲಿ ಬರುವಂತಹದ್ದು. ಸ್ಪೇಸ್ ನಲ್ಲಿ ಏನಾಗುತ್ತೆ, ನಮಗೆ ಕನಸಿನ ಸ್ಥಿತಿ ಆದ್ರೆ ಸ್ಪೇಸ್ ಅಲ್ಲಿ ಇದು ಅಗಲ ಅನ್ನುವಂತಹ ಮಾನ ಅಂತ ಹೇಳ್ತಾರೆ. ಈ ತೈಜಸನ ನಿಜವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಋಷಿ ಹೇಳ್ತಾರೆ. ತೈಜಸ ಅಂದ್ರೆ ಏನು ಅನ್ನೋದನ್ನ, ಅದರ ಸತ್ಯವನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಎಚ್ಚರ ಮತ್ತು ಕನಸು ಎರಡರ ಅನುಭವಗಳನ್ನ ಕೂಡ ಪರಿಶೀಲಿಸಿ ನೋಡಬೇಕು, ಅವುಗಳನ್ನ ಪರೀಕ್ಷಿಸಬೇಕು. ಎರಡರ ಅನುಭವಗಳನ್ನ ನೋಡಿ ಕುಳಿತು ಅದನ್ನ ಪರೀಕ್ಷೆ ಮಾಡ್ಬೇಕಾಗತ್ತೆ. ಈ ಅನುಭವಗಳನ್ನ ಪರಿಶೀಲಿಸಿ ಎಚ್ಚರದಲ್ಲಿ ನಿಜವಾದ ದೃಶ್ಯಗಳನ್ನ ನೋಡ್ತೇವೆ. ಯಾಕೆಂದ್ರೆ ಅಲ್ಲಿ ಕಣ್ಣು ಕೆಲಸ ಮಾಡ್ತಿದೆ, ಕಿವಿ ಕೆಲಸ ಮಾಡ್ತಿದೆ, ಮನಸ್ಸು ಕೆಲಸ ಮಾಡ್ತಿದೆ, ಎಲ್ಲ ಜಾಗೃತ ಸ್ಥಿತಿಯಲ್ಲಿದೆ, ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತಿದೆ. ಅವಾಗ ಏನಾಗ್ತದೆ, ನಿಜವಾದಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇರ್ತೇವೆ. ಆದ್ರೆ ಕನಸು ಹುಸಿ, ಸುಳ್ಳು. ಆದ್ರೆ ಅಲ್ಲೂ ಕೂಡ ದೃಶ್ಯಗಳನ್ನೇ ತೋರಿಸುತ್ತೆ. ಅಂದ್ರೆ ನಾವು ಆಗ್ಲೇ ಈಗ ನೋಡಿ ನಮ್ಮಲ್ಲಿ ಮನಸ್ಸಿನಲ್ಲಿ ಕೂಡಿಟ್ಕೊಂಡಿದೀವಲ್ಲ, ಆ ದೃಶ್ಯಗಳನ್ನೇ ಬೇರೆ ಬೇರೆದನ್ನ ಸೇರಿಸಿ ಒಂದಕ್ಕೊಂದು ಹೊಂದಿಸಿ ಏನೋ ಒಂದನ್ನ ಮಾಡಿ ಆ ಹುಸಿ ಅಥವಾ ಸುಳ್ಳು ದೃಶ್ಯಗಳನ್ನ ಮಾತ್ರ ತೋರಿಸುತ್ತೆ ಕನಸು. ಇದನ್ನ ಪರೀಕ್ಷೆ ಮಾಡ್ಬೇಕು ಅಂತ ಋಷಿ ಹೇಳ್ತಾರೆ. ನಿಮ್ಮ ಪ್ರತಿಯೊಂದು ಅವಸ್ಥೆಯನ್ನ ಕೂಡ, ಅಂದ್ರೆ ಅದು ಜಾಗೃತ ಅವಸ್ಥೆ ಇರ್ಬೋದು, ಅದ್ರ ವೈಶ್ವಾನರ ಇರ್ಬೋದು, ಅಥವಾ ಕನಸಿನ ಅವಸ್ಥೆ ಇರಬಹುದು, ಯಾವುದೇ ಅವಸ್ಥೆಯನ್ನ ಕೂಡ, ಮುಂದೆ ಬರುವಂತಹ ಅವಸ್ಥೆಗಳಾಗಿರ್ಬೋದು, ಎಲ್ಲವನ್ನ ಪರಿಶೀಲಿಸ್ಬೇಕು, ಪರೀಕ್ಷೆ ಮಾಡ್ಬೇಕು, ತಿಳ್ಕೋಬೇಕು ಅದರಲ್ಲಿರುವಂತಹ ಸತ್ಯವನ್ನ. ಅಲ್ಲಿ ಎಚ್ಚರದ ಸ್ಥಿತಿಯಲ್ಲಿ ನಿಜವಾದ ಅನುಭವಗಳು, ನಿಜವಾದ ದೃಶ್ಯಗಳು ಕಂಡರೆ, ಕನಸಿನಲ್ಲಿ ಹುಸಿ ದೃಶ್ಯಗಳು ಮಾತ್ರ ಇಲ್ಲಿದೆ. ಅಂದ್ರೆ ದೃಶ್ಯಗಳಿದೆ, ಅದು ಎದ್ದ ನಂತರ ಅದು ಹುಸಿ ಅಂತ ಗೊತ್ತಾಗತ್ತೆ ಹೊರತು ಅನುಭವಿಸುವಾಗ ಅವು ಸತ್ಯವೇ ಆಗಿರತ್ತೆ. ಅದಕ್ಕಾಗಿ ಇದನ್ನ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಇಲ್ಲದೆ ಇರುವುದನ್ನ ನೋಡ್ತೇವೆ ಅಂತ. ಕನಸಿನಲ್ಲಿ ನಿಜವಾಗಿ ನಾವು ನೋಡ್ತಿಲ್ಲ, ಅದು ಇಲ್ಲದೆ ಇರುವಂತಹದ್ದನ್ನ ಇಲ್ಲಿ ನೋಡ್ತಾ ಹೋಗ್ತೇವೆ. ಆದ್ರೆ ಅವುಗಳನ್ನ ಪರೀಕ್ಷಿಸಿದಾಗ ಎಚ್ಚರದ ಸ್ಥಿತಿಯಲ್ಲಿ ಹೇಗೆ ನಾವು ಎಚ್ಚರವಾಗಿರ್ತೇವೆಯೋ ಅದೇ ರೀತಿ ಕನಸಿನಲ್ಲಿ ಕೂಡ ನಾವು ಎಚ್ಚರವಾಗೇ ಇರ್ತೇವೆ ಅಲ್ವಾ. ಇಲ್ದೇ ಇದ್ರೆ ಕನಸು ಬೀಳೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಕನಸಿನ ಅರಿವು ನಮಗಿದೆ, ಕನಸಲ್ಲಿ ಏನಾಗ್ತಿದೆ ಅನ್ನೋದನ್ನ ನಾವು ಅನುಭವಿಸ್ತಾ ಇದ್ದೇವೆ, ಅದರ ಅರಿವು ನಮ್ಗೆ ಪೂರ್ತಿಯಾಗಿ ಇದೆ. ಹೇಗೆ ಜಾಗೃತ ಅವಸ್ಥೆಯಲ್ಲಿ ಅರಿವನ್ನ ಪಡ್ಕೊಳ್ತೀವಿಯೋ ಅದೇ ರೀತಿ ಕನಸಿನಲ್ಲಿ ಕೂಡ ನಾವು ಎಚ್ಚರವಾಗಿಯೇ ಇರ್ತೇವೆ, ಅದರ ಅರಿವಿನಿಂದ ಇರ್ತೇವೆ. ಆಯಾ ವೇಳೆಯಲ್ಲಿ, ಅಂದ್ರೆ ಜಾಗೃತ ಅವಸ್ಥೆಯಲ್ಲೂ ಎಚ್ಚರವಾಗಿರ್ತೇವೆ, ಕನಸಿನ ಅವಸ್ಥೆಯಲ್ಲಿ ಕೂಡ ನಾವು ಎಚ್ಚರವಾಗಿಯೇ ಇರ್ತೇವೆ. ಈ ಎರಡೂ ಸ್ಥಿತಿಯಲ್ಲೂ ಎಚ್ಚರವಾಗಿದ್ದ ನಾನು ಯಾರು? ಋಷಿ ಇಲ್ಲಿ ಹೇಳ್ತಾರೆ, ಜಾಗೃತ ಅವಸ್ಥೆಯಲ್ಲಿ ಎಚ್ಚರವಾಗಿದ್ದ ನಾನು ಅಂತ ಹೇಳ್ಕೊಳ್ತಾ ಇದ್ದೀವಿ, ಕನಸಿನ ಅವಸ್ಥೆಯಲ್ಲೂ ಎಚ್ಚರವಾಗಿದ್ದೇವೆ, ನಾವು ಅನುಭವಿಸ್ತಾ ಇದ್ದೇವೆ, ಇಲ್ಲೂ ಕೂಡ ನಾನು ಅಂತ ಅಂದ್ಕೊಳ್ತಾ ಇದ್ದೇವೆ. ಕನಸಿನಲ್ಲಿ ಮತ್ತು ಎಚ್ಚರದಲ್ಲಿಯೂ ಇರುವಂತಹ ಈ ನಾನು ಯಾರು? ನಿಜವಾದ ನಾನು ಯಾರಿದ್ರಲ್ಲಿ? ಜಾಗೃತ ಅವಸ್ಥೆಯ ನಾನು ನಿಜವೋ ಅಥವಾ ಕನಸಿನ ಅವಸ್ಥೆಯಲ್ಲಿರುವಂತಹ ನಾನು ನಿಜವಾ? ಯಾವ ನಾನು ನಿಜ? ಕನಸಿನಲ್ಲಿದ್ದಾಗಿರುವುದು ನಾನ ಅಥವಾ ಜಾಗೃತ ಅವಸ್ಥೆಯ ನಾನ? ಯಾವ್ದು ನಾನು ಅಂತ ಹೇಳಿ ಪರೀಕ್ಷೆ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಈ ಎರಡರಲ್ಲೂ ಎಚ್ಚರವಾಗಿದ್ದದ್ದೇ, ಸಾಕ್ಷೀಭೂತವಾಗಿದ್ದದ್ದು ಅದು ನಮ್ಮ ನಿಜ ಸ್ವರೂಪ. ಅಂದ್ರೆ ಒಂದು ಸಾಕ್ಷೀಭೂತವಾಗಿರುವಂತಹದ್ದು ಇದೆಯಲ್ಲ, ನಮ್ಮ ಒಳಗಿರುವಂತಹ ಅಂತಸತ್ವ, ಅದು ಜಾಗೃತ ಅವಸ್ಥೆಯಲ್ಲಿಯೂ ಎಚ್ಚರವಾಗಿದೆ. ಅದು ನಾವು ಕನಸು ಸ್ವಪ್ನ ಕಾಣ್ತಿರುವಾಗ, ಅಂದ್ರೆ ಕನಸು ಕಾಣುತ್ತಿರುವಾಗ ಸಹ ಅದು ಎಚ್ಚರದ ಸ್ಥಿತಿಯಲ್ಲಿಯೇ ಇದೆ. ಎಚ್ಚರದ ಸ್ಥಿತಿಯಲ್ಲಿ ಅನುಭವ ಪಡೆಯುವಂತಹ ಒಂದು ಸ್ಥಿತಿಯೇ ಆ ಆತ್ಮ ಚೈತನ್ಯವೇ ನಮ್ಮಲ್ಲಿ. ನಾವು ಕನಸಿನ ಅನುಭವವನ್ನ ಗಳಿಸ್ಕೊಂತ ಇರುವಾಗ ಕೂಡ ಅದೇ ಆತ್ಮ ಚೈತನ್ಯ
ಅನುಭವವನ್ನ ಪಡ್ಕೊಳ್ಳುತ್ತೆ. ಅಂದ್ರೆ ನಿಜವಾದ ನಾನೇ ಎಚ್ಚೆತ್ತ ಸ್ಥಿತಿಯಲ್ಲೂ ಅನುಭವ ಪಡ್ಕೊಳ್ತೇನೆ, ಕನಸಿನ ಸ್ಥಿತಿಯಲ್ಲಿ ಕೂಡ ಅನುಭವ ಪಡ್ಕೊಳ್ತೇನೆ ಅಂತ ಹೇಳ್ತಾರೆ. ಅದನ್ನ ಆತ್ಮ ಚೈತನ್ಯ ಅಂತ ಕರೀತಾರೆ. ಎಚ್ಚೆತ್ತ ಸ್ಥಿತಿಯಲ್ಲಿ ಅನುಭವ ಪಡೆಯುವ ನಮ್ಮ ಆತ್ಮ ಚೈತನ್ಯವೇ ಎಚ್ಚರ ಮತ್ತು ಕನಸಿನ ಅನುಭವವನ್ನ ಕೂಡ ಪಡೆದುಕೊಳ್ಳುತ್ತದೆ. ಎಚ್ಚರ ಮತ್ತು ಕನಸುಗಳು ಬೇರೆ ಬೇರೆ ಅಲ್ಲ. ಕನಸುಗಳಲ್ಲಿರುವಂತಹ ಅನುಭವ ಪಡೆಯುವಂತಹ ಆತ್ಮ ಚೈತನ್ಯ ಇದೆಯಲ್ಲ, ಅದು ಬೇರೆ ಬೇರೆ ಅಲ್ಲ. ಇಲ್ಲಿ ನಾವು ಒಂದಕ್ಕೆ ವೈಶ್ವಾನರ ಅಂತೀವಿ, ಒಂದಕ್ಕೆ ತೈಜಸ ಅಂತೀವಿ, ನಿಜ. ಆದ್ರೆ ವೈಶ್ವಾನರ ತೈಜಸ ಬೇರೆ ಬೇರೆ ಅಲ್ಲ. ಆತ್ಮ ಚೈತನ್ಯಕ್ಕೆ ಎಚ್ಚರದ ಸ್ಥಿತಿಯಲ್ಲಿ ಕೊಟ್ಟಂತಹ ಹೆಸರು ಒಂದಾದರೆ, ಅದೇ ಆತ್ಮನ ಸ್ಥಿತಿ ಕನಸಿನಲ್ಲಿ ಕೊಟ್ಟಂತಹ ಒಂದು ಹೆಸರು ಚೈತನ್ಯ ಅನ್ನುವಂತಹದ್ದು, ತೈಜಸ ಅನ್ನುವಂತಹದ್ದು. ಈಗ ಕನಸಿನ ಅನುಭವ ಪಡೆಯೋದು ಯಾರು ಅಂದ್ರೆ ಆತ್ಮ ಚೈತನ್ಯವೇ ಕನಸಿನ ಅನುಭವವನ್ನು ಪಡಿತಾ ಇದೆ, ಎಚ್ಚರದ ಅನುಭವವನ್ನು ಪಡಿತಾ ಇದೆ. ಎಚ್ಚರ ಮತ್ತು ಕನಸುಗಳಲ್ಲಿ ಬೇರೆ ಬೇರೆ ಅಲ್ಲ, ಎರಡೂ ಕೂಡ ನನ್ನದೇ ಅವಸ್ಥೆಗಳು. ನಾನು ಅಂತ ನಾವು ನಿಜವಾಗಿ ಯಾವುದನ್ನ ಕರೆದುಕೊಳ್ತಾ ಇದೀವೋ, ನಾನು ನಾನು ಅಂತ ಹೇಳ್ತಾ ಇದೀವೋ, ಆ ನಿಜವಾದ ನಾನು ಇದೆಯಲ್ಲ, ಆ ನಾನುವೇ ಈ ಎರಡೂ ಸ್ಥಿತಿಗಳಲ್ಲಿರುವುದು. ಅದೇ ನಾನು. ಎಚ್ಚರದ ಸ್ಥಿತಿಯಲ್ಲಿ ಇಡೀ ಪ್ರಪಂಚದ ಅನುಭವವನ್ನ ಅನುಭವಿಸ್ತಾ ಇರುವಂತಹ, ಎಲ್ಲವನ್ನ ಮಾಡ್ತಾ ಇರುವಂತಹ ವೈಶ್ವಾನರನೂ ನಾನೇ. ಅದೇ ರೀತಿಯಲ್ಲಿ ಕನಸಿನ ಅವಸ್ಥೆಯಲ್ಲಿ, ನಿದ್ರಾವಸ್ಥೆಯಲ್ಲಿ ಕನಸು ಬೀಳುವಾಗ ಕನಸನ್ನ ಕಂಡು ಆ ಕನಸಿನಲ್ಲಿ ಅನುಭವವನ್ನ ಗಳಿಸಿಕೊಳ್ಳುತ್ತಿರುವ ನಾನು, ತೈಜಸನಾದಂತಹ ನಾನು ಕೂಡ ಅದೇ ನಾನೇ. ಅಂದ್ರೆ ಇದು ಜಾಗೃತ್ ಮತ್ತು ಸ್ವಪ್ನ ಎರಡರ ಎರಡು ಅವಸ್ಥೆಗಳು ಅಷ್ಟೇ, ನಮ್ಮ ಅಂತರಾತ್ಮನ ಎರಡು ಅವಸ್ಥೆಗಳು. ಆದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಯೋಗಿಗಳಿಗೆ ಕನಸೇ ಬೀಳೋದಿಲ್ಲ. ಅವರು ಸದಾಕಾಲ ಎಚ್ಚೆತ್ತ ಸ್ಥಿತಿಯಲ್ಲೇ ಇರ್ತಾರೆ. ಅವ್ರಿಗೆ ಗಾಢ ನಿದ್ರೆ ಕೂಡ ಬರೋದಿಲ್ಲ, ಅದು ತುಂಬಾ ಕಡಿಮೆನೆ. ಬೇಕಂದ್ರೆ ಮಲಗ್ತಾರೆ, ಹೊರತಿಲ್ಲದ್ರೆ ಇಲ್ಲೇ ಇಲ್ಲ. ಸದಾಕಾಲ ಆತ್ಮಾನುಭೂತಿಯಲ್ಲಿ ಅಂದ್ರೆ ತನ್ನ ಆತ್ಮನಲ್ಲಿಯೇ ಅವರು ಮುಳುಗಿರುವ ಕಾರಣದಿಂದ ಅದರಲ್ಲಿ ಸದಾಕಾಲ ಪರಮಾನಂದದ ಸ್ಥಿತಿಯಲ್ಲಿ ಇರ್ತಾರೆ ಹೊರತು ಅವರಿಗೆ ಜಾಗೃತ, ಸ್ವಪ್ನ, ಸುಷುಪ್ತಿ ಎನ್ನುವಂತಹ ಯಾವ ಅವಸ್ಥೆಗಳು ಕೂಡ ಕಾಡೋದೇ ಇಲ್ಲ. ಅವರು ಪರಮ ಯೋಗಿಗಳು. ಅಂತಹ ಯೋಗಿಗಳಿಗೆ ಯಾವ ಸ್ಥಿತಿಯೂ ಕೂಡ ಅನ್ವಯಿಸೋದಿಲ್ಲ. ಸದಾಕಾಲ ನಾನು ಅನ್ನುವ ಆ ಒಂದು ಇದ್ರ ಸ್ಥಿತಿಯಲ್ಲಿ ಅವರಿರ್ತಾರೆ, ಆತ್ಮನ ಸ್ಥಿತಿಯಲ್ಲಿ ಅವರಿರ್ತಾರೆ. ಆದರೆ ಅದು ಜೀವನ್ಮುಕ್ತರ ಅಥವಾ ಯೋಗಿಗಳ ಸ್ಥಿತಿ. ಆದರೆ ನಾವು ಸಾಧಾರಣ ಜನ ಆಗಿರೋಂಥ ನಾವು ಕನ್ಸು ಕಾಣ್ತೇವೆ. ಮಲಗಿದ ಕೂಡಲೇ ನಮ್ಗೆ ಕನ್ಸು ಬೀಳುತ್ತೆ. ನಾವು ಮಲಗದೆ ಇದ್ರೆ ಸಾಧ್ಯನೇ ಇಲ್ಲ. ಸುಮಾರು 6 ರಿಂದ 7 ಗಂಟೆಗಳ ಕಾಲ ನಾವು ಮಲ್ಕೊಳ್ಳೇಬೇಕಾಗತ್ತೆ. ಇಲ್ಲಾಂದ್ರೆ ನಾವು ಮತ್ತೆ ನಮ್ಮ ಬಾಡಿ ರಿಜುವೆನೇಟ್ ಆಗಿ ನಾವು ನಾಳೆನ ಕೆಲಸಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಿಕ್ ಆಗಲ್ಲ. ಅದರಿಂದ ನಾವು ಈ ಒಂದು ಕನಸನ್ನ ಕಾಣುವಂತಹ ಸ್ಥಿತಿಗೆ ಹೋಗ್ತೇವೆ. ಸಾಕ್ಷಾತ್ತಾಗಿ ಕನಸನ್ನ ಅನುಭವಿಸ್ತೇವೆ. ದಿನವೂ ಕನ್ಸು ಕಂಡೇ ಕಾಣ್ತೇವೆ. ನಾವು ಪ್ರತಿಯೊಬ್ಬರಿಗೂ ಕನಸು ಬಿದ್ದೇ ಬೀಳುತ್ತೆ. ಹಾಗಾಗಿ ಸಾಕ್ಷಾತ್ತಾಗಿ ಆ ಕನಸನ್ನ ಅನುಭವಿಸ್ತೇವೆ. ಆ ಸ್ಥಿತಿಯನ್ನ ಇಲ್ಲಿ ತೈಜಸ ಅಂತ ಹೇಳಿ ಕರೀತಾರೆ. ತೈಜಸ ಆತ್ಮನ ಎರಡನೆಯ ಸ್ಥಿತಿ, ಕನಸಿನ ಸ್ಥಿತಿ. ಹೆಚ್ಚಿನ ಕನಸುಗಳನ್ನ ನಾವು ಎಚ್ಚೆತ್ತ ಮೇಲೆ ಜ್ಞಾಪಿಸ್ಕೊಳಕ್ ಆಗೋದೇ ಇಲ್ಲ. ಯಾವುದೋ ಕೊನೆಯಲ್ಲಿ ಅಂದ್ರೆ ಬೆಳಗಿನ ಜಾವ ಬಿದ್ದಂತಹ ಕನಸು ತಟ್ಟಂತ ಎಚ್ಚರ ಆಗಿ ಎದ್ದು ಬಿಡ್ತೀವಲ್ವಾ, ಆಗ ಬಿದ್ದಂತಹ ಕನಸು ಮಾತ್ರ ಜ್ಞಾಪಕದಲ್ಲಿರತ್ತೆ ಹೊರತು ರಾತ್ರಿ ಮಲಗಿದಾಗಿನಿಂದ ಬೀಳುವಂತಹ ಕನಸುಗಳನ್ನ ನಾವು ಎಲ್ಲವನ್ನ ಕೂಡ ಜ್ಞಾಪಕದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಕೆಟ್ಟ ಕನಸಾಗಿದ್ದು ಅದರಿಂದ ಗಾಢವಾದ ಪರಿಣಾಮ ನಮ್ಮ ಸ್ಥೂಲ ಶರೀರದ ಮೇಲೆ ಆಗಿದ್ರೆ, ಅಂದ್ರೆ ಎದೆ ಬಡಿತ ತೀವ್ರ ಆಗೋದು, ತಟ್ಟಂತ ಎಚ್ಚರ ಆಗಿ ಬೀಳೋದು, ಕಿರ್ಚ್ಕೊಳ್ಳೋದು, ಇಂಥದ್ದೇನಾದ್ರೂ ಆಗಿದ್ದರೆ ಮಾತ್ರ ಅಂತಹ ಕನಸು ಜ್ಞಾಪಕದಲ್ಲಿ ಇರುತ್ತೆ ಹೊರತು ಬಾಕಿ ಅಂತ ಬೀಳುವಂತಹ ಕನಸುಗಳನ್ನ, ಹೆಚ್ಚಿನ ಕನಸುಗಳನ್ನ ನಮ್ಗೆ ಜ್ಞಾಪಕದಲ್ಲಿ ಇರೋದಿಲ್ಲ. ಬೆಳಗಿನ ಜಾವದ ಕೆಲವು ಕನಸುಗಳಷ್ಟೇ ನಮ್ಗೆ ಜ್ಞಾಪಕದಲ್ಲಿ ಇರತ್ತೆ, ಬಾಕಿದು ಜ್ಞಾಪಕದಲ್ಲಿ ಇರಲ್ಲ. ಅನುಭವಿ ಕವಿ DVG ಅವರು ಈ ಕನಸು ನನಸು ಅದೆಲ್ಲದ್ರ ಬಗ್ಗೆ ಒಂದು ಇದನ್ನ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗ ಬರೀತಾರೆ. ಅವ್ರು ಹೇಳ್ತಾರೆ, ಕನಸು ದಿಟ ನೆನಸು ದಿಟ ತನುವೋಳಿಹ ಚೇತನವ ಕನಲಿಸುವ ಕುಣಿಸುವ ಹವೆಗಳೆಲ್ಲ ದಿಟ ಇನಿತಿನಿತು ದಿಟಗಳಿವು ತುಂಬು ದಿಟದ ಅಂಶಗಳು ಗಣನೀಯವು ಅವು ಬಾಳಿಗೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ, ಕನಸುಗಳು ನಿಜ, ನಾವು ಕನಸು ಕಾಣೋದು ನಿಜ, ನನಸುಗಳು ನಿಜ. ಅಂದ್ರೆ ಎಚ್ಚೆತ್ತ ಸ್ಥಿತಿಯಲ್ಲಿ ಪಡೆಯುವ ಅನುಭವಗಳು ನನಸು, ಆ ನನಸುಗಳು ನಿಜಾನೇ, ಎಲ್ಲವೂ ನಿಜ.
ಅವು ನಮ್ಮ ದೇಹದಲ್ಲಿರುವ ಚೇತನವನ್ನ ಸಂಕಟ ಪಡಿಸ್ತವೆ, ಕುಣಿಸ್ತವೆ, ಅನಂತ ಪಡಿಸ್ತವೆ, ಏನೆಲ್ಲ ಅನುಭವಗಳನ್ನ ಕೊಡುತ್ತೆ. ನಮ್ಗೆಲ್ಲವೂ ಆಗತ್ತೆ ಅಲ್ವಾ, ಜಾಗೃತ ಸ್ಥಿತಿಯಲ್ಲೂ ಅನುಭವಗಳಾದಾಗ ನಮ್ಮ ಚೇತನಕ್ಕೆ ದುಃಖವೂ ಆಗತ್ತೆ, ಸುಖವೂ ಆಗತ್ತೆ, ಎಲ್ಲ ಸ್ಥಿತಿಯನ್ನ ನಾವು ಅನುಭವಿಸ್ತೇವೆ. ಅದೇ ರೀತಿ ಕನಸಿನಲ್ಲೂ ಕೂಡ ಅದೇ ನಮ್ಮ ಚೇತನಕ್ಕೆ ಸಂಕಟ ಪಡಿಸುತ್ತೆ, ಕುಣಿಸುತ್ತೆ. ಆದ್ರೆ ಅವೆಲ್ಲವೂ ಕೂಡ ನಿಜವೇ, ಅದು ಸುಳ್ಳಲ್ಲ. ಅಂದ್ರೆ ಜಾಗೃತ ಅವಸ್ಥೆ ಎಷ್ಟು ಸತ್ಯವೋ ಕನಸಿನ ಅವಸ್ಥೆ ಕೂಡ ಅಷ್ಟೇ ಸತ್ಯ. ಆದ್ರೆ ಅವನ್ನ ಪೂರ್ತಿ ನಿಜ ಅಂತ ಹೇಳಕ್ಕಾಗಲ್ಲ ಅಂತಾರೆ ಡಿ ವಿಜಯ್ ಅವರು. ಅವೆಲ್ಲವೂ ಸ್ವಲ್ಪ ಸ್ವಲ್ಪ ನಿಜಗಳಂತೆ. ಅಂದ್ರೆ ಜಾಗೃತ ಅವಸ್ಥೆಯ ಅನುಭವವೂ ನಿಜ, ಕನಸಿನ ಅನುಭವವೂ ನಿಜ. ಇವೆಲ್ಲವೂ ಸೇರಿದಾಗ ಎಲ್ಲವೂ ಸೇರಿ ತುಂಬಿದ ನಿಜ ಆಗತ್ತಂತೆ. ಅಂದ್ರೆ ಎಲ್ಲವೂ ಆದಾಗ 3 ಅವಸ್ಥೆಗಳು ಪೂರ್ತಿ ನಾವು ತಿಳ್ಕೊಳ್ತೀವಲ್ಲ, ಅವೆಲ್ಲವೂ ಕೂಡಿದಾಗ ಆತ್ಮನಿಗೆ ಅದು ನಿಜವಾಗತ್ತೆ ಅಂತ ಹೇಳ್ತಾರೆ. ಈ ಎಲ್ಲ ಅಂಶಗಳು ಸಹ ನಮ್ಮ ಬಾಳಿಗೆ ಅತ್ಯಂತ ಮುಖ್ಯ ಅಂತ ಹೇಳ್ತಾರೆ. ಅಂದ್ರೆ ನಾವು ಬದುಕಿರೋದೇ ಈ 3 ಸ್ಥಿತಿಗಳಲ್ಲಿಯೇ ಇರ್ತೇವೆ ನಾವು. ಎಚ್ಚರವಾಗಿರುವಂತದ್ದು ವೇಳೆ ಬಹಳ ಜಾಸ್ತಿ. ಅಂದ್ರೆ ದಿನದ 24 ಗಂಟೆಗಳಲ್ಲಿ ಸುಮಾರು 16 ಗಂಟೆಗಳ ಕಾಲ ನಾವು ಎಚ್ಚರವಾಗೇ ಇರ್ತೇವೆ. ಬಾಕಿ ಕಾಲದಲ್ಲಿ ನಾವು ನಿದ್ರಿಸ್ತೇವೆ. ನಿದ್ರಿಸುವಾಗ 2 ಅವಸ್ಥೆಗಳು, ಒಂದು ಸ್ವಪ್ನ ಕನ್ಸು ಕಾಣುವಂತಹದ್ದಾದ್ರೆ, ಇನ್ನೊಂದು ಮುಂದಕ್ಕೆ ನೋಡ್ತೀವಿ ನಾವು, ಆ ಒಂದು ಸ್ಥಿತಿ ಬರತ್ತೆ, ಪ್ರಾಜ್ಞ ಅನ್ನುವಂತಹ ಒಂದು ಸ್ಥಿತಿ ಬರುತ್ತೆ. ಅದನ್ನ ನಾವಿನ್ನು ನೋಡಕ್ ಹೋಗಿಲ್ಲ, ಈಗ 2ನೇ ಸ್ಥಿತಿ ಮಾತ್ರ ನಾವು ನೋಡಿದ್ದೇವೆ. ಅದರಿಂದ ಈ ಎಲ್ಲ ಅಂಶಗಳು ಕೂಡ ನಮ್ಮ ಬಾಳಿಗೆ ಮುಖ್ಯ. ಅಂದ್ರೆ ದಿನದ 24 ಗಂಟೆಗಳನ್ನ ನಾವು ಹೇಗೆ ವಿಭಾಗ ಮಾಡ್ಕೊಳ್ತೇವೆ, ಏನ್ ಅನುಭವಿಸ್ತೇವೆ, ಎಲ್ಲವೂ ಕೂಡ ನಮ್ಮ ಆತ್ಮನಿಗೆ ಅದು ಆಹಾರ, ಅದು ಅವನ ಅನುಭವಕ್ಕೆ ಅದು ಬೇಕು ಅಂತ ಹೇಳ್ತಾರೆ ಡಿ ವಿಜಿ. ಎಲ್ಲವೂ ನಮ್ಮ ಅನುಭವಗಳೇ. ಜಾಗೃತ ಅವಸ್ಥೆಯಲ್ಲಿಯೂ ಆತ್ಮ ಅನುಭವ ಗಳಿಸ್ತಾನೆ, ಅದೇ ರೀತಿ ಸ್ವಪ್ನದಲ್ಲಿ ಕೂಡ, ಸ್ವಪ್ನ ಸ್ಥಿತಿಯಲ್ಲಿ ಕೂಡ ಅವನ ಅನುಭವ ಗಳಿಸ್ತಾನೆ. ಈ ಅನುಭವಗಳೆಲ್ಲವೂ ಕೂಡ ನಮ್ಮ ಬಾಳಿಗೆ ಅತ್ಯಂತ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಅಂದ್ರೆ ಕನಸು ಕಾಣುವಂತಹ ಸ್ಥಿತಿ ಏನಿದೆ, ನಮ್ಮ ಮನಸ್ಸಿನ ಆ ಎಲ್ಲ ಅನುಭವಗಳನ್ನ ತಗೊಂಡು ತಾನು ಏನೇನನ್ನ ಮಾಡುತ್ತೋ ಅದೆಲ್ಲವೂ ಕೂಡ ಸತ್ಯವೇ ಆಗಿರುತ್ತೆ. ಕನಸಿನ ಸ್ಥಿತಿಯಲ್ಲಿ ಸತ್ಯ, ಅದು ಕೂಡ ಚೂರು ಚೂರು ನಿಜ. ಅದನ್ನ ಆತ್ಮನ ಒಂದು ಅನುಭವಕ್ಕೆ ಅದು ಕಾರಣವಾಗತ್ತೆ. ಅಂತರಾತ್ಮನ ಅನುಭವಕ್ಕೆ ಇವೆಲ್ಲವೂ ಕೂಡ ಬರುವಂತಹದ್ದು. ಕನಸು ಅನ್ನುವಂತಹದ್ದು ಸುಮ್ಮನೆ ಅಲ್ಲ ಅನ್ನುವಂತಹ ಮಾತನ್ನ ಡಿ ವಿಜಯ್ ಅವರು ಕೂಡ ಹೇಳ್ತಾರೆ. ಅಂದ್ರೆ ಇವಾಗ ಕನಸು ಕಾಣೋದಾಗ್ಲಿ, ಜಾಗೃತ ಅವಸ್ಥೆ ಆಗ್ಲಿ, 2 ಅವಸ್ಥೆಗಳು ನಮ್ಮದು. ನಮ್ಮ ಪ್ರಮುಖವಾದಂತಹ ಅವಸ್ಥೆಗಳು. ಜಾಗೃತ ಅವಸ್ಥೆ ಹೆಚ್ಚಿನ ಅಂಶ ಇರುತ್ತೆ, ಹೆಚ್ಚಿನ ವೇಳೆ ಇರುತ್ತೆ ನಮ್ಗೆ. ಆ ವೇಳೆಯಲ್ಲಿ ನಾವು ಏನನ್ನ ಗಳಿಸ್ಕೊಳ್ತೀವೋ ಅದು ಕನಸಿನಲ್ಲಿ ಕನಸು ಮೇಲೋಗರವಾಗಿ ಏನೆಲ್ಲ ಆಗಿ ಮತ್ತು ಕೂಡ ನಾವು ಅದನ್ನ ಮತ್ತೆ ಮತ್ತೆ ಚರ್ವಣ ರೂಪದಲ್ಲಿ ನಾವು ಅದನ್ನ ಅನುಭವಿಸ್ತೇವೆ ಅಂತ ಹೇಳಿ ತಿಳ್ಕೊಳ್ತೇವೆ. ಅದನ್ನ ನಾವು ತೈಜಸ ಅಂದ್ರೆ ಆತ್ಮನ ಒಂದು ಭಾಗ, ಕನಸು ಕಾಣುವಂತಹ ಸ್ಥಿತಿಯಲ್ಲಿರುವಂತಹ ಆತ್ಮನಿಗೆ ತೈಜಸ ಅನ್ನುವಂತಹ ಹೆಸರನ್ನ ಪಾಂಡುಕ್ಯ ಋಷಿಯವರು ಕೊಟ್ಟಿದ್ದಾರೆ. ಈಗ 3ನೇಯದಾದಂತಹ ಆತ್ಮನ 3ನೆಯ ಪಾದ, 4 ಪಾದಗಳಿದೆ ಅಂತ ಹೇಳಿದ್ರಲ್ಲ, ಈಗ 3ನೇ ಪಾದದ ಬಗ್ಗೆ ನಾವು ತಿಳಿಯೋಣ. ಈಗ ಪ್ರಾಜ್ಞಾ ಅನ್ನುವಂತಹದ್ದು 3ನೆಯ ಪಾದ ಅಂತ ಹೇಳ್ತಾರೆ. ಈ 3ನೆಯ ಪಾದದ ಬಗ್ಗೆ ಇವಾಗ ಅರ್ಥ ಮಾಡ್ಕೊಳ್ಳೋಣ. 5ನೇಯದಾದಂತಹ ಒಂದು ಶ್ಲೋಕ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಸುಷುಪ್ತ ಸ್ಥಾನ ಏಕೀಭೂತಃ ಪ್ರಜ್ಞಾನ ಘನ ಏವಂ ಆನಂದಮಯೋ ಹಿ ಆನಂದ ಭುಕ್ ತೇಜೋಮುಖ ಪ್ರಾಜ್ಞ ತೃತೀಯ ಪಾದ ಅಂತ ಹೇಳ್ತಾರೆ. ಈಗ 3ನೇಯದಾದಂತಹ ಪ್ರಮುಖವಾದಂತಹ ಒಂದು ಸ್ಥಿತಿಯನ್ನ ಅವಲೋಕಿಸುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಯಾವಾಗ ಆತ್ಮ ಏನನ್ನೂ ಬಯಸೋದಿಲ್ವೋ, ಯಾವ ಕನಸನ್ನೂ ಕಾಣೋದಿಲ್ವೋ, ಅದು ಸುಷುಪ್ತಿ ಅಂತ ಹೇಳ್ತಾರೆ. ಸುಷುಪ್ತಿ ಸ್ಥಾನದಲ್ಲಿರೋನು ಅವನು ಏಕೀಭೂತನಾಗಿರ್ತಾನೆ, ಕೇವಲ ಪ್ರಜ್ಞಾನ ಘನನಾಗಿರ್ತಾನೆ, ಆನಂದಮಯನಾಗಿರ್ತಾನೆ, ಆನಂದ ಭುಕ್ ಅಂದ್ರೆ ಆನಂದ ಭೋಗಿಯಾಗಿರ್ತಾನೆ, ತೇಜೋಮಯನೂ ಆಗಿರ್ತಾನೆ. ಆನಂದಮಯನೂ ಆನಂದ ಭೋಗಿಯೂ ತೇಜೋಮುಖನೂ ಆದಂತಹವನು ಪ್ರಾಜ್ಞ. ಆ ಪ್ರಾಜ್ಞನನ್ನ ಅವನು ಆತ್ಮನ 3ನೆಯ ಅವಸ್ಥೆ ಅಂತ ಹೇಳಿ ಈ ಗುರುಗಳು ಹೇಳ್ತಾರೆ. ಮೊದಲನೇದು ವೈಶ್ವಾನರ, 2ನೇದು ತೈಜಸ, 3ನೇದು ಪ್ರಾಜ್ಞ. ಆ ಪ್ರಾಜ್ಞ ಸ್ಥಿತಿ ಏನು, ಹೇಗಿರತ್ತೆ ಅಂತ ಹೇಳಿ ನೋಡೋಣ.
ಮಾನವರಿಗೆ ಉಸಿರಾಟ, ನೀರು, ಊಟ ಬದುಕಿರೋದಕ್ಕೆ ಅತ್ಯಂತ ಅಗತ್ಯ. ಬರೀ ಮೂರೇನ ಅಗತ್ಯ ಅಂದ್ರೆ ಉಸಿರಾಡಿದ್ರೆ ಸಾಕ, ನೀರ್ ಕುಡಿದ್ರೆ ಸಾಕ, ಊಟ ಮಾಡಿದ್ರೆ ಸಾಕ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಇನ್ನ ಒಂದು ಅಗತ್ಯ ಇದೆ. ಯಾವುದದು ಅಂದ್ರೆ ನಿದ್ರೆ. ನಿದ್ರೆ ಇಲ್ದಲೆ ತುಂಬಾ ದಿವಸ ಇರ್ಲಿಕ್ಕೆ ಆಗೋದಿಲ್ಲ. ಉಸಿರಿಲ್ಲದೆ ಉಸಿರನ್ನ ಹಿಡಿದ್ರೆ ಉಸಿರು ಸಿಗದಲ್ಲೇ ಇದ್ರೆ ಒಂದ್ 2-3 ನಿಮಿಷದಲ್ಲಿ ಪ್ರಾಣ ಹೋಗ್ಬಿಡುತ್ತೆ. ನೀರು ಕುಡಿದಲೇ ಇದ್ರೆ ಒಂದಷ್ಟು ಹೊತ್ತು ಇರ್ಬೋದು. ಊಟ ಅಂದ್ರೆ ಇನ್ನೂ ಒಂದು ಅಷ್ಟು ದಿವಸಗಳು ಕಳಿಬಹುದು, ಬದುಕಿರ್ಬೋದು. ಆದರೆ ನಿದ್ರೆಗೆ ಒಂದಷ್ಟು ದಿವಸಗಳಲ್ಲಿ ನಿದ್ರೆ ಇಲ್ಲ ಅಂತಂದ್ರೆ ಆರೋಗ್ಯ ಕೆಡುತ್ತೆ. ದಿವಸದಲ್ಲಿ ಅತ್ಯಂತ ಅವಶ್ಯಕವಾದಂತಹದ್ದು ನಿದ್ರೆ ಮಾಡುವಂತಹ ಒಂದು ಕಾಲ. ನಿದ್ರೆ ಅತ್ಯಂತ ಅವಶ್ಯಕ. ದಿನದಲ್ಲಿ 5-6 ಗಂಟೆಗಳ ಕಾಲ ನಿದ್ರೆ ನಮ್ಗೆ ಬೇಕೇ ಬೇಕು. ಅಕಸ್ಮಾತ್ ನಿದ್ರೆ 2 ದಿವಸ ಮಾಡ್ಲಿಲ್ಲ ಅಂದ್ರೆ 3ನೇ ದಿವಸ ಹುಚ್ಚು ಹಿಡ್ದಂಗಾಗತ್ತೆ. ಎಲ್ಲಿ ಕೂತಿದ್ರೆ ಅಲ್ಲೇ ನಿದ್ದೆ ಬಂದ್ಬಿಡುತ್ತೆ, ಮಲ್ಕೊಂಡೇ ಬಿಡ್ತೀವಿ ಅಂತ ಒಂದು ಸ್ಥಿತಿ ಬರುತ್ತೆ. ಅವಾಗ ಆರೋಗ್ಯ ಕೂಡ ಕೆಡುತ್ತೆ. ತಲೆನೋವು ಬರೋದಾಗಿರ್ಬೋದು, ಎಷ್ಟೆಲ್ಲ ತೊಂದರೆಗಳನ್ನ ಅನುಭವಿಸ್ತೇವೆ ನಾವು ನಿದ್ರೆ ಸರಿಯಾಗಿ ಆಗದೆ ಇದ್ರೆ. ಒಂದು ಚೆನ್ನಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ರೆ ಎಷ್ಟು ಲವಲವಿಕೆಯಿಂದ ಇಡೀ ದಿನದ ಕಾರ್ಯಕ್ರಮವನ್ನ ನಡ್ಸ್ಕೊಂಡು ಹೋಗ್ತೀವಿ. ಮತ್ತೆ ನಿದ್ರೆಗೊಳಗಾಗ್ತೀವಿ. ಯಾಕೆಂದ್ರೆ ಅದು ನಮ್ಗೆ ನಮ್ಮ ಶರೀರವನ್ನ ಪುನಃಸ್ಥಿತಿಗೆ, ಒಳ್ಳೆಯ ಸ್ಥಿತಿಗೆ ತರ್ಲಿಕ್ಕೆ ಅಗತ್ಯವಾದಂತಹದ್ದು ನಿದ್ರೆ ಅನ್ನುವಂಥದ್ದು ನಮ್ಗೆ. ಹಾಗಾಗಿ ನಮ್ಮ ಆರೋಗ್ಯ ಸರಿ ಇರ್ಬೇಕು ಅಂತ ಹೇಳಿದ್ರೆ ನಮ್ಗೆ ನಿದ್ರೆ ಅತ್ಯವಶ್ಯಕ. ಹಾಗೆ ಮೊದಲು ನಮ್ಮ ಎಚ್ಚರದ ಅನುಭವಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಅದು ಆತ್ಮನ ಒಂದು ಭಾಗ ಅಂತ ತಿಳ್ಕೊಂಡ್ವಿ, ಒಂದು ಪಾದ. ನಂತರ ನಿದ್ರೆ ಬಂದಾಗ ನಮ್ಗೆ ಬೀಳುವಂತಹ ಕನಸಿನ ಬಗ್ಗೆ ಈಗಿನ ನಾವು ಅರ್ಥ ಮಾಡ್ಕೊಂಡ್ವಿ, ತಿಳ್ಕೊಂಡ್ವಿ, ವಿಚಾರ ಮಾಡಿದ್ವಿ. ಕನಸು ಬಿದ್ದ ನಂತರ ಏನಾಗತ್ತೆ ಅಂದ್ರೆ ಕೆಲವು ಕಾಲ ನಮ್ಗೆ ಎಚ್ಚರ ಇರೋದಿಲ್ಲ. ಗಾಢವಾದ ನಿದ್ರೆ, ಸಂಪೂರ್ಣ ಗಾಢವಾದ ನಿದ್ರೆ ಆವರಿಸಿರುತ್ತೆ. ಆ ಗಾಢ ನಿದ್ರೆಯನ್ನ ಇಲ್ಲಿ ಸುಷುಪ್ತಿ ಅಂತ ಹೇಳಿ ಕರೀತಾರೆ. ಅಲ್ಲಿ ಕನಸು ಇಲ್ಲ, ನಮ್ಗೆ ಎಚ್ಚರನೂ ಇರೋದಿಲ್ಲ. ಸಂಪೂರ್ಣವಾದಂತಹ ನಿದ್ರೆ, ಗಾಢವಾದಂತಹ ನಿದ್ರೆ, ತನಿ ನಿದ್ರೆ ಅಂತ ಹೇಳ್ತಾರೆ. ಆ ತನಿ ನಿದ್ರೆಯ ಬಗ್ಗೆ, ಆ ಸ್ಥಿತಿಯ ಬಗ್ಗೆ ಈಗ ಸ್ವಲ್ಪ ವಿಚಾರ ಮಾಡೋಣ. ಅದನ್ನ ಪ್ರಾಜ್ಞ ಅಂತ ಹೇಳ್ತಾರೆ. ಪ್ರಾಜ್ಞನ ಸ್ಥಿತಿ, ಆತ್ಮನ ಒಂದು ಪಾದ, ಒಂದು ಭಾಗದ ಸ್ಥಿತಿ, ಅದು ಪ್ರಾಜ್ಞ ಅನ್ನುವಂತಹದ್ದು. ಸುಷುಪ್ತಿ ಅಂದ್ರೆ ಅದನ್ನ ಇದೆ, ಸುಷುಪ್ತ ಸ್ಥಿತಿಯೇ ಪ್ರಾಜ್ಞನ ಸ್ಥಿತಿ. ಸುಷುಪ್ತಿ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಸುಷುಪ್ತಿ ಅಂದ್ರೆ ಅದು ಎಚ್ಚರದ ಸ್ಥಿತಿ ಅಲ್ಲ, ಕನಸಿನ ಸ್ಥಿತಿಯೂ ಅಲ್ಲ, ಮತ್ತೇನು? ಅದು ಎರಡಕ್ಕಿಂತ ಅಂದ್ರೆ ಜಾಗೃತ್ ಸ್ವಪ್ನಕ್ಕಿಂತ ಸುಷುಪ್ತ ಸ್ಥಿತಿ ಬೇರೆಯದೇ ಆದಂತಹ ಸ್ಥಿತಿ. ಏನ್ ಬೇರೆ? ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಆಸೆ ಮೇಲೇಳಲ್ಲ. ಆ ಸ್ಥಿತಿನಲ್ಲಿ ಅದು ಮನಸ್ಸು ತನ್ನಿಂದ ಹೊರಗಡೆನೂ ಹೋಗೋದಿಲ್ಲ, ಹೊರಗಡೆನೂ ನೋಡಲ್ಲ. ಅಲ್ಲಿ ದೇಶ ಕಾಲಗಳಿಲ್ಲ. ಎಷ್ಟೊತ್ತು ಮಲಗಿದ್ದೆ, ಎಷ್ಟೊತ್ತು ನಿದ್ದೆ ಮಾಡಿದೆ, ಎಷ್ಟೊತ್ತು ಕಾಲ ಕಳೆದೆ ಸುಷುಪ್ತ ಸ್ಥಿತಿಯಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಕನಸು ಕೊನೆ ಆದ ಕೂಡಲೇ ಸುಷುಪ್ತಿ ಬರುತ್ತೆ. ಎಷ್ಟೊತ್ತು ಅಲ್ಲಿ ಮಲಗಿದ್ವಿ ನಮಗೆ ಗೊತ್ತಿಲ್ಲ. ನಂತರ ಮತ್ತೆ ಕನಸಿಗೆ ಬಂದ್ಬಿಡ್ತೀವಿ ನಾವು. ಎಷ್ಟೊತ್ತು ಗೊತ್ತಿಲ್ಲ. ಅಂದ್ರೆ ದೇಶ ಕಾಲಗಳೆರಡೂ ಅಲ್ಲಿ ಇಲ್ಲ. ಆ ಒಂದು ಸ್ಥಿತಿಯಲ್ಲಿ ಇರ್ತೇವೆ. ಎಷ್ಟೊತ್ತು ಕಳೆದ್ರೂ ಕೂಡ ಈಗಿನ್ನು ಮಲಗಿದ್ದೆ, ಎಷ್ಟು ಹಾಯಾಗಿ ನಿದ್ದೆ ಬಂದಿತ್ತು ಗೊತ್ತಾ ಅಂತ ಹಾಯ್ ಅಂತ ಅನ್ಸುತ್ತಲ್ಲ, ಅದು ಸುಷುಪ್ತಿಯ ಸ್ಥಿತಿಗೆ ಹೋಗಿ ಬಂದ ನಂತರದ ಪರಿಸ್ಥಿತಿ ಅಷ್ಟೇ. ಹಾಯಾಗಿ ನಿದ್ದೆ ಬಂತಪ್ಪ, ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಗೊತ್ತಾ ಇವತ್ತು. ಆ ಎಷ್ಟು ಚೆನ್ನಾಗಿ ನಿದ್ದೆ ಬಂತಲ್ಲ, ಆ ನಿದ್ದೆ ಸುಷುಪ್ತಿ ಸ್ಥಿತಿ, ಅದೇನೆ ಸುಷುಪ್ತಿಯ ಸ್ಥಿತಿ. ಎಷ್ಟು ಹಾಯಾಗಿರ್ತಲ್ಲ ಆ ಸ್ಥಿತಿ ಅದು. ಅಂದ್ರೆ ಸುಷುಪ್ತಿಯಲ್ಲಿ ಏನಾಗ್ತದೆ ನಮಗೆ ಅಂತ ನೋಡೋದಾದ್ರೆ, ಅಲ್ಲಿ ಯಾವ ದೃಶ್ಯವೂ ಕಾಣಿಸಲ್ಲ. ದೃಶ್ಯ ಕಂಡ್ರೆ ಅದು ಕನಸಿನ ಸ್ಥಿತಿ ಅಲ್ವಾ. ಅದರಿಂದ ಅಲ್ಲಿ ದೃಶ್ಯನೇ ಇಲ್ಲ, ಯಾವುದೇ ದೃಶ್ಯ ಕಾಣಿಸೋದಿಲ್ಲ. ಅದರಿಂದ ಅಲ್ಲಿ ಕಾಲ ಇಲ್ಲ, ನೋ ಟೈಮ್. ಏನಾದ್ರೂ ಓಡ್ತಾ ಇದ್ರೆ ಕಾಲ, ಚಲನೆ ಇದ್ರೆ ಕಾಲ. ಚಲನೆ ಇಲ್ಲ ಅಲ್ಲಿ, ಚಲನೆ ಇಲ್ಲದೆ ಇರೋದ್ರಿಂದ ಕಾಲವೇ ಇಲ್ಲ ಅಲ್ಲಿ. ಹಾಗಾದ್ರಲ್ಲಿ ಏನಾಗತ್ತೆ? ಆ ಸ್ಥಿತಿಲಿ ಏನಾಗತ್ತೆ? ಹೇಗೆ ಭಯ ಆಗಲ್ವಾ? ಏನಪ್ಪ ಎಚ್ಚರನೂ ಇಲ್ಲ, ಕನ್ಸು ಇಲ್ಲ ಅಂದ್ರೆ ಹೆಂಗಿರೋದು ನಾವು ಅಂತ. ಆ ಸ್ಥಿತಿಯೇ ಬಹಳ ಮುಖ್ಯವಾದದ್ದು. ಅಲ್ಲಿ ಏನಾಗತ್ತೆ ಅಂತ ನೋಡೋಣ. ಸುಷುಪ್ತಿಯಲ್ಲಿ ನಾವಲ್ಲದೆ ಬೇರೆ ಯಾರೂ ಇರೋದಿಲ್ಲ. ಅಂದ್ರೆ ನಮ್ಮ ಅನುಭವಗಳು ಕೂಡ ಸುಷುಪ್ತ ಸ್ಥಿತಿಗೆ ಒಳಗೆ ಬರೋಕ್ಕಾಗಲ್ಲ. ಬರೀ ನಾವು ಮಾತ್ರ ಇರುವಂತಹ ಸ್ಥಿತಿ, ನಾವು ನಾವೇ ಆಗಿರುವಂತಹ ಒಂದು ಸ್ಥಿತಿ.
ನಮ್ಮದೇ ಆದಂತಹ ಇಂದ್ರಿಯಗಳು, ನಮ್ಮದೇ ಆದಂತಹ ಮನಸ್ಸು ಈ ಸ್ಥಿತಿಯಲ್ಲಿ ಕೆಲಸ ಮಾಡಲ್ಲ, ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಎಚ್ಚರದಲ್ಲಿ ನಾವು ಯಾವೆಲ್ಲ ಉಪಾಧಿಗಳನ್ನ ಉಪಯೋಗಿಸ್ತೇವೆಯೋ ಅಂದ್ರೆ ಪಂಚೇಂದ್ರಿಯಗಳು, ಮನಸ್ಸು, ಇವನ್ ತಾನೇ ನಾವು ಎಚ್ಚರದ ಸ್ಥಿತಿಯಲ್ಲಿ ಉಪಯೋಗಿಸೋದು. ಈ ಅನುಭವಗಳು ಈ ಎಲ್ಲವೂ ಕೂಡ ಅಂದ್ರೆ ಪಂಚೇಂದ್ರಿಯಗಳ ಕೆಲಸ ಮಾಡಲ್ಲ, ಮನಸ್ಸು ಕೂಡ ಕೆಲಸ ಮಾಡೋದಿಲ್ಲ, ಅಂತಹ ಸ್ಥಿತಿ ಇರುತ್ತೆ. ಅದರಿಂದ ಯಾವ ಉಪಾಧಿಯೂ ಅಲ್ಲಿ ಕೆಲಸ ಮಾಡುತ್ತಿಲ್ಲ, ಅವು ಯಾವುದು ಕೆಲಸ ಮಾಡಲ್ಲ. ಕನಸಿನಲ್ಲಿ ಏನ್ ಕೆಲಸ ಮಾಡುತ್ತೆ? ಕನಸಿನಲ್ಲಿ ನಿಜವಾಗ ಉಪಾಧಿ ಇಲ್ಲ, ಆದ್ರೆ ಮನಸ್ಸೇ ಅಲ್ಲಿ ಉಪಾಧಿ, ಸೂಕ್ಷ್ಮವಾದ ಉಪಾಧಿ. ಅದು ತನ್ನ ಕಂತೆಯನ್ನ ಬಿಚ್ಚಿ ನಮ್ಗೆ ಕನಸಿನ ರೂಪದಲ್ಲಿ ತೋರಿಸ್ತಾ ಹೋಗುತ್ತೆ. ಅಂದ್ರೆ ಅಲ್ಲಿ ಮನಸ್ಸು ಇದೆ, ಇಲ್ಲಿ ಅದು ಇಲ್ಲ, ಅದು ಸುಮ್ಮನೆ ಸೈಲೆಂಟ್ ಆಗಿದೆ. ಅಂದ್ರೆ ಮನಸ್ಸಿನಲ್ಲಿ ಯಾವ ಅನುಭವಗಳು ಆಗೋದಿಲ್ಲ. ಇದು ಯಾವ ರೀತಿ ಇರುತ್ತೆ ಗೊತ್ತಾ? ಸಾಯಂಕಾಲ ನಾವು ಬೆಳಗ್ಗೆ ನಾವು ಎಲ್ಲಿಗೋ ಹೊರಟುವಿ ಹೊರಗಡೆ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ತೀವಿ? ಒಂದು ಒಳ್ಳೆ ಬಟ್ಟೆಯನ್ನ ಧರಿಸ್ಕೊಳ್ತೇವೆ, ಸ್ವಲ್ಪ ಒಡವೆ ಹಾಕೊಳ್ತೇವೆ, ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ನೀಟ್ ಮಾಡ್ಕೊಂಡು ನಾವು ಹೊರಗಡೆ ಹೋಗ್ತೀವಿ. ಹೋಗಿ ನಾವೆಲ್ಲ ಮುಗಿಸ್ಕೊಂಡು ನಮ್ ಕೆಲಸ ಏನಿದೆ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರ್ತೇವೆ. ಮನೆಗ್ ಬಂದ ಮೇಲೆ ಎಲ್ಲ ಊಟ ಇದು ಎಲ್ಲ ಆದ ನಂತರ ಮಲ್ಕೋಬೇಕಲ್ಲ. ಮಲ್ಕೊಳ್ಳುವಾಗ ನಾವೇನ್ ಮಾಡ್ತೀವಿ? ನಮ್ಮ ಎಲ್ಲ ಉಡುಪನ್ನ ಕಳಚಿಟ್ಟು ಸರಳವಾದಂತಹದ್ದನ್ನ ಧರಿಸಿ ಆರಾಮವಾಗಿ ನಿದ್ರೆಗೆ ಹೋಗ್ತೀವಿ. ಹೌದು ತಾನೆ? ಪ್ರತಿಯೊಬ್ಬರ ಅನುಭವನೂ ಇದೇನೆ. ಎಲ್ಲ ಈ ರೀತಿಯಾಗಿ ಅಲಂಕಾರ ಮಾಡ್ಕೊಂಡಿದ್ರಲ್ಲೇನೆ ಯಾರು ಮಲ್ಕೊಂಡು ನಿದ್ರೆ ಮಾಡೋದಿಲ್ಲ, ನಮ್ಗೆ ಸರಿ ಹೋಗಲ್ಲ ಅದು. ಅದಕ್ಕಾಗಿ ಸರಳ ಉಡುಪನ್ನ ಧರಿಸಿ ನಾವು ನಿದ್ರೆಗೆ ಜಾರ್ತೇವೆ. ಇಲ್ಲಿ ನಮ್ಮ ಜೀವ ಏನಪ್ಪ ಮಾಡುತ್ತೆ ಅಂತ ಹೇಳಿದ್ರೆ, ತನ್ನ ದೇಹವನ್ನ, ತನ್ನ ಮನಸ್ಸನ್ನ, ತನ್ನ ಇಂದ್ರಿಯಗಳನ್ನ ಹೊರಗಿರಿಸಿ, ಅಂದ್ರೆ ಹೇಗೆ ಅಲಂಕಾರಗಳನ್ನ ನಾವು ಬಿಚ್ಚಿಡ್ತೀವೋ ಆ ರೀತಿಯಾಗಿ ತನ್ನ ಅಲಂಕಾರಗಳಿದು, ಜೀವನ ಅಲಂಕಾರಗಳು ಯಾವುದು? ಮತ್ತೆ ಈ ಶರೀರ, ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ಈ ಎಲ್ಲ ಅಲಂಕಾರಗಳನ್ನ ಹೊರಗಿಟ್ಟು ಬಿಚ್ಚಿಟ್ಟು ತಾನು ಮಾತ್ರ ಸುಷುಪ್ತಿಗೆ ಹೋಗ್ತಾನೆ. ಈಗ ಬೆಡ್ರೂಮ್ಗೆ ಹೋಗಿ ನಾವು ಒಬ್ಬರೇ ಬಾಗಿಲು ಹಾಕೊಳ್ತೀವಲ್ವಾ, ಹಾಗಂದ್ರೆ ಏನು? ಎಲ್ಲವನ್ನ ಈಚೆ ಬಿಟ್ಟು ಬರೀ ನಾವು ಮಾತ್ರ ಇರುವಂತಹ ಒಂದು ಸ್ಥಿತಿ. ಹಾಗೆ ಸುಷುಪ್ತಿಗೆ ಜಾರಬೇಕಾದರೆ ಈ ಯಾವ ಅಲಂಕಾರಗಳೂ ಇಲ್ಲ, ಶರೀರವೂ ಇಲ್ಲ, ಮನಸ್ಸೂ ಇಲ್ಲ, ಇಂದ್ರಿಯಗಳು ಇಲ್ಲ, ಎಲ್ಲ ಅಲ್ಲಿದೆ, ಹಾಸಿಗೆ ಮೇಲೆ ಇದೆ, ಇಲ್ಲ ಅಂತ ಅಲ್ಲ. ಆದರೆ ಆ ಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಅಲ್ಲಿ ತಾನೇ ತಾನಾಗಿ ಇರುತ್ತಾನೆ. ಸುಷುಪ್ತ ಸ್ಥಿತಿ ಅಂದ್ರೆ ತಾನೇ ತಾನಾಗಿ ಇರುವಂತಹ ಸ್ಥಿತಿ. ಇದು ಗಾಢ ನಿದ್ದೆಯ ಸ್ಥಿತಿ. ಎಷ್ಟೋ ಸರ್ತಿ ಏನೋ ಶಬ್ದ ಆಗಿದ್ರೆ, ಯಾರೋ ಬಂದಿದ್ರೆ, ಏನೋ ಆಗಿದ್ರೆ ಕೂಡ ನಮ್ಗೆ ಗೊತ್ತಾಗಿರೋದಿಲ್ಲ. ಯಾಕೆ ಅಂದ್ರೆ ಎಚ್ಚರ ಆಗಿರಲ್ಲ. ಅಂದ್ರೆ ಅದು ಯಾವ್ದು ಕೇಳಿಸಿರೋದಿಲ್ಲ ನಮ್ಗೆ. ಯಾಕೆಂದ್ರೆ ಇಂದ್ರಿಯಗಳನ್ನ ಈಚೆ ಬಿಟ್ಟು ಮಲಗಿದೀವಿ ನಾವು, ಗಾಢ ನಿದ್ರೆಯಲ್ಲಿದ್ದೇವೆ. ಇಂದ್ರಿಯಗಳು ಕೆಲಸ ಮಾಡ್ತಿಲ್ಲ, ಶರೀರವೂ ಕೆಲಸ ಮಾಡ್ತಿಲ್ಲ, ಮನಸ್ಸು ಕೆಲಸ ಮಾಡ್ತಿಲ್ಲ. ಇವು ಕೆಲಸ ಮಾಡಿದಾಗ ಮಾತ್ರ ಯಾರು ಬಂದಿದ್ದು ಗೊತ್ತಾಗತ್ತೆ, ಕಾಲಿಂಗ್ ಬೆಲ್ ಆಗಿದ್ದು ಗೊತ್ತಾಗತ್ತೆ, ಶಬ್ದ ಆಗಿದ್ದು ಗೊತ್ತಾಗತ್ತೆ. ಅಲ್ಲಿಂದ ಜಾರಿದ ಮೇಲೆ ಇವೆಲ್ಲವೂ ಗೊತ್ತಾಗುವಂತಹ ಕ್ರಿಯೆ. ಅಂದ್ರೆ ಏನೇ ಶಬ್ದ ಆದ್ರೂ ಎಚ್ಚರ ಆಗದೇ ಇರುವಂತಹ ಒಂದು ನಿದ್ರೆಯ ಸ್ಥಿತಿ ಇದೆಯಲ್ಲ, ಅದು ಆ ಸ್ಥಿತಿಗೆ ಇಲ್ಲಿ ಸುಷುಪ್ತಿ ಅಂತ ಕರಿತೇವೆ. ಅನುಭವಗಳೇ ಇಲ್ಲದಂತಹ ಒಂದು ಸ್ಥಿತಿ ಇದು. ಈ ಸ್ಥಿತಿಯನ್ನ ಪ್ರಜ್ಞಾನ ಘನ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಮ್ಮ ಪ್ರಜ್ಞೆ ಇದೆ, ಪ್ರಜ್ಞೆ ಎಲ್ಲೂ ಹೋಗಿಲ್ಲ, ಪ್ರಜ್ಞೆ ಯಾವಾಗ್ಲೂ ಇರುತ್ತೆ. ಯಾಕೆಂದ್ರೆ ಪ್ರಜ್ಞೆ ಆತ್ಮನ ಒಂದು ಸ್ವರೂಪ ತಾನೆ. ಆ ಪ್ರಜ್ಞೆ ಇಲ್ಲಿ ಹರಿದಾಡೋದಿಲ್ಲ, ಹರಡೋದಿಲ್ಲ. ಅದ್ ಹರಡಿದಾಗ ಮನಸ್ಸಿನ ಮುಖಾಂತರ, ಇಂದ್ರಿಯಗಳ ಮುಖಾಂತರ ಕೆಲಸ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲಿ ಅದು ಹರಡಲ್ಲ, ಹರಿದಾಡೋದಿಲ್ಲ, ಸುಮ್ಮನೆ ಘನ ರೂಪದಲ್ಲಿ ಒಂದೇ ಕಡೆ ಇರುತ್ತೆ, ಚಲನೆ ಇಲ್ಲ. ಪ್ರಜ್ಞೆಗೆ ಚಲನೆ ಇಲ್ಲ, ಪ್ರಜ್ಞೆ ಒಂದೇ ಕಡೆ ಇರುವಂತಹ ಒಂದು ಸ್ಥಿತಿ ಇದು. ಹಾಗಾಗಿ ಈ ಸಮಯ ಹೇಗಿರುತ್ತೆ ಅಂದ್ರೆ, ಅವನು ಅತ್ಯಂತ ಆನಂದಮಯನಾಗಿರ್ತಾನೆ. ಏನೂ ಇಲ್ಲದ ಸ್ಥಿತಿ, ಆದ್ರೆ ಆನಂದ ಇರುವಂತಹ ಒಂದು ಸ್ಥಿತಿ ಆಗಿರುತ್ತೆ. ಅಲ್ಲಿ ದುಃಖ ಇಲ್ಲ, ಕಷ್ಟ ಇಲ್ಲ, ಆದ್ರೆ ಸಂತೋಷ ಕೂಡ ಇಲ್ಲ. ಅಲ್ಲಿ ಆನಂದ ಅಂತ ಇದೆ. ಇದು ಒಂಥರ ನೇತ್ಯಾತ್ಮಕ ಆನಂದ ಅಂತ ಹೇಳ್ತಾರೆ. ಅಂದ್ರೆ ದುಃಖನೂ ಇಲ್ಲ, ಕಷ್ಟನೂ ಇಲ್ಲ, ಹಾಯಾಗಿದೆ ಅಷ್ಟೇ ಹೊರತು ಅಲ್ಲಿ ಇನ್ನೇನು ಆನಂದ ಅನ್ನಿಸ್ಕೊಳ್ಳುವಂಥದ್ದಿಲ್ಲ. ಇದನ್ನೇ ಆನಂದ ಅಂತ ಹೇಳಿ ಕರೀತಾರೆ. ಆನಂದ ಅಂತ ಹೇಳಬಹುದು ಅಷ್ಟೇ. ನಾವು ಎಚ್ಚರವಾಗಿದ್ದಾಗ ಮತ್ತೆ ಕನಸು ಕಾಣುವಾಗ ನಮ್ಮ ಮನಸ್ಸಿನಲ್ಲಿ ಕಳವಳ, ಗೊಂದಲ ಅಂತದ್ದೆಲ್ಲ ಇರುತ್ತೆ. ಕಾಮ, ಕ್ರೋಧ, ಅರಿಷಡ್ವರ್ಗಗಳ ಕಾಟ ಪ್ರತಿಯೊಂದು ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತಲ್ವಾ. ಎಲ್ಲ ಗೊಂದಲಗಳಿರತ್ತೆ, ಎಲ್ಲ ಇರುತ್ತೆ. ಇವು ಯಾವಾಗ್ಲೂ ಕೂಡ
ನಮ್ಮ ಶಾಂತಿಯನ್ನ ಕೆಡಿಸ್ತಾ ಇರುತ್ತೆ. ನಮ್ಮ ಮನಃಶಾಂತಿಯನ್ನ ನಾವು ಎಷ್ಟು ಅಂದ್ಕೊಂಡಿರ್ತೇವೆ, ಇವತ್ತು ಬೆಳಗ್ಗಿಂದ ನಾನು ಕೋಪ ಮಾಡ್ಕೊಳಲ್ಲ, ಶಾಂತವಾಗಿಯೇ ಇರ್ತೇನೆ, ಯಾವುದಕ್ಕೂ ನಾನು ಬೇಸರ ಮಾಡ್ಕೊಳಲ್ಲ, ಯಾರೇನೇ ಅಂದ್ರೂ ನನ್ನನ್ನ ಅದನ್ನ ಪ್ರತಿಕ್ರಿಯೆ ತೋರಿಸೋದಿಲ್ಲ, ನಾನು ಸುಮ್ಮನೆ ಇರ್ತೀನಿ, ನಾನು ಆನಂದವಾಗೇ ಇರ್ತೇನೆ ಅಂತ ತೀರ್ಮಾನ ಮಾಡ್ಬಿಟ್ಟಿರ್ತೀವಿ ಬೆಳಗ್ಗೆ ಎದ್ದು. ಆದ್ರೆ ಅದು ಕಂಟಿನ್ಯೂ ಆಗತ್ತಾ ಅಂತ ಹೇಳಿದ್ರೆ ಇಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ ಕಳವಳ, ಗೊಂದಲ ಅದು ಇದ್ದೇ ಇರತ್ತೆ. ಅವೇನ್ ಮಾಡುತ್ತೆ, ನಮ್ಮ ಶಾಂತಿಯನ್ನ ಕೆಡಿಸ್ತಾ ಹೋಗುತ್ತೆ. ಯಾವುದೋ ಒಂದು ಪ್ರತಿಕ್ರಿಯೆ ಬಂದೇ ಬರತ್ತೆ, ಅದರಿಂದ ನಮ್ಮ ಮನಸ್ಸಿನ ಶಾಂತ ಸ್ಥಿತಿ ಹಾಳಾಗತ್ತೆ. ಇದ್ಯಾವುದು ಕೂಡ ಸುಷುಪ್ತಿಯ ಸ್ಥಿತಿಯನ್ನ ಪ್ರವೇಶ ಮಾಡಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಮನಸ್ಸೇ ಅಲ್ಲಿ ಒಳಗಡೆ ಹೋಗೋದಿಲ್ಲ. ಮನಸ್ಸಿನಲ್ಲಿ ಕಳವಳ, ಗೊಂದಲ, ಈ ಎಲ್ಲ ತಾಪತ್ರಯಗಳು ಕೂಡ ಇದ್ದೇ ಇರತ್ತೆ. ಯಾಕೆಂದ್ರೆ ನಮ್ಮ ಮನಸ್ಸು ಕಲ್ಮಶರಹಿತವಾಗಿಲ್ಲ, ಇನ್ನು ಕಲ್ಮಶ ಇದೆ. ಅದರಿಂದ ಇನ್ನ ಪರಿಶುದ್ಧಗೊಳ್ಳಬೇಕಾಗಿದೆ, ಮನಸ್ಸು ಖಾಲಿ ಆಗ್ಬೇಕಾಗಿದೆ. ಅದರಲ್ಲಿ ನೆನಪುಗಳು ಇದೆ, ಮತ್ತೆ ಏನೆಲ್ಲ ನಾವು ತುಂಬಿಟ್ಕೊಂಡಿದೀವೋ ಆ ಎಲ್ಲ ವಾಸನೆಗಳು ಕೂಡ ನಮ್ಮ ಮನಸ್ಸಿನಲ್ಲಿದೆ. ಯಾವಾಗ ನಮ್ಮ ಮನಸ್ಸು ಖಾಲಿ ಆಗುತ್ತೋ, ನಮ್ಮ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಳ್ತೇವೆಯೋ, ಅದನ್ನ ಖಾಲಿ ಮಾಡ್ಕೊಳ್ತೇವೆಯೋ, ಆಗ ಇದ್ಯಾವುದು ಕೂಡ ಕಾಡೋದಿಲ್ಲ. ಆಗ ಆನಂದದ ಸ್ಥಿತಿಯಲ್ಲೇ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಅದನ್ನ ಭಗವಾನ್ ಬುದ್ಧರು ಹೇಳ್ತಾರೆ, ಲೆಟ್ ಗೋ, ಎಲ್ಲವನ್ನ ಬಿಟ್ಬಿಡು, ಎಲ್ಲವನ್ನ ಹೊರ ಹಾಕುತ್ತಾ ಹೋಗು, ಖಾಲಿ ಮಾಡ್ತಾ ಹೋಗು ಅಂತ ಹೇಳ್ತಾರೆ. ಎಷ್ಟು ಕಷ್ಟ ಇದೆ ಗೊತ್ತಾ ಅದನ್ನ ಖಾಲಿ ಮಾಡೋದು. ಖಾಲಿ ಮಾಡ್ದೆ ಅಂತ ಅಂದ್ಕೊಂಡ್ರೆ ಅದೂ ಒಂದು ಥಾಟ್ ಆಗಿ ಉಳಿದಿರುತ್ತೆ. ಅದನ್ನ ಕೂಡ ನಾವು ಖಾಲಿ ಮಾಡ್ಬೇಕಾಗತ್ತೆ. ಹೀಗೆ ಸುಷುಪ್ತ ಸ್ಥಿತಿಯಲ್ಲಿ ಇದ್ಯಾವುದು ಕೂಡ ಅಂದ್ರೆ ಮನಸ್ಸಿನ ಈ ಕಳವಳ, ಗೊಂದಲ, ಶಾಂತಿಯನ್ನ ಕೆಡಿಸುವಂತಹ ಯಾವ ಪ್ರಕ್ರಿಯೆಯೂ ಸುಷುಪ್ತಿಯ ಸ್ಥಿತಿಯನ್ನ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಸುಷುಪ್ತಿಯ ಸ್ಥಿತಿಯಿಂದ ಹಿಂದೆ ಬಂದ ತಕ್ಷಣವೇ ಇವೆಲ್ಲ ನಮ್ಮನ್ನ ಆವರಿಸ್ಕೊಳ್ಳುತ್ತೆ. ಮನಸ್ಸು ಆವರಿಸ್ಕೊಳ್ಳುತ್ತೆ, ಇಂದ್ರಿಯಗಳು ಎಚ್ಚರಗೊಳ್ಳುತ್ತೆ, ಮತ್ತೆ ನಮ್ಮ ಶರೀರವು ಎಚ್ಚರಗೊಂಡು ಬಿಡುತ್ತೆ. ಅದರಿಂದ ಇವೆಲ್ಲವೂ ಸುಷುಪ್ತಿಯಿಂದ ಹಿಂತಿರುಗಿದಾಗ ಎಲ್ಲವೂ ಅಲ್ಲೇ ಇರುತ್ತೆ. ಈಚೆ ಕಡೆ ಬಂದ ತಕ್ಷಣ ನಮ್ಗೆ ಹಿಂತಿರುಗಿ ಬಂದ್ಬಿಡುತ್ತೆ. ಈಗ ಅದು ಹೇಗೆ ಅಂತ ಹೇಳಿದ್ರೆ ಒಂದು ಉದಾಹರಣೆ ನೋಡೋಣ. ಉದಾಹರಣೆ ಅಂದ್ರೆ ನಮ್ಮ ದೇಶದಲ್ಲಿ ಕೆಲವು ಕಾನೂನುಗಳಿರತ್ತೆ. ಅದೇ ರೀತಿಯಾಗಿ ಇಲ್ಲಿರುವ ನಾವು ಆ ಎಲ್ಲ ಕಾನೂನುಗಳನ್ನ ಪಾಲಿಸ್ತಾ ಇರ್ತೇವೆ. ಒಂದ್ ವೇಳೆ ನಾವು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋದ್ವಿ ಅಂತ ಇಟ್ಕೊಳ್ಳಿ, ಆ ದೇಶದಲ್ಲಿ ಬೇರೆ ಕಾನೂನು ಇರತ್ತೆ. ಇದೇ ಕಾನೂನು ಅಲ್ಲೆಲ್ಲ ಕಡೆನೂ ಇರ್ಬೇಕು ಅಂತ ಇಲ್ಲ ಅಲ್ವಾ? ಆದ್ರೆ ನಾವೇನ್ ಮಾಡ್ತೀವಿ, ಆ ದೇಶಕ್ಕೆ ಹೋದಾಗ ಆ ಕಾನೂನನ್ನ ಕೂಡ ನಾವು ಅದಕ್ಕೆ ಪಾಲಿಸ್ಲೇಬೇಕಾಗತ್ತೆ. ಇಲ್ದಿದ್ರೆ ನಾವು ತೊಂದರೆಗೆ ಒಳಗಾಗ್ತೇವೆ. ಹಾಗೆ ಈ ದೇಶ ಬಿಟ್ಟು ಹೊರಗೆ ಹೋದ್ರು ಕೂಡ ಆ ದೇಶದ ಕಾನೂನನ್ನ ನಾವು ಮಾಡ್ಲೇಬೇಕಾಗತ್ತೆ ಹೊರತು ಅಲ್ಲಿ ಈ ದೇಶದ ಕಾನೂನು ಅಪ್ಲೈ ಆಗಲ್ಲ. ಅದೇ ರೀತಿ ನಾವು ನಮ್ಮ ದೇಶಕ್ಕೆ ಹಿಂತಿರುಗಿದ ತಕ್ಷಣ ನಾವು ನಮ್ಮ ಕಾನೂನನ್ನ ಪಾಲಿಸ್ಬೇಕಾಗತ್ತೆ. ಅದೇ ರೀತಿ ಜಾಗೃತ ಸ್ಥಿತಿಯಲ್ಲಿ ಕನಸಿನಲ್ಲಿ ಇದ್ದ ಈ ಎಲ್ಲ ಉಪಾಧಿಗಳು ಸುಷುಪ್ತಿಯವರೆಗೆ ತಲುಪೋದಿಲ್ಲ, ಎಲ್ಲವೂ ಕೂಡ ಅಲ್ಲೇ ಇರುತ್ತೆ. ಸುಷುಪ್ತಿಯಿಂದ ನಾವು ಹಿಂತಿರುಗಿ ಬಂದ ತಕ್ಷಣವೇ ಎಲ್ಲವೂ ಕೂಡ ಮತ್ತೆ ನಮಗೆ ಹಿಂತಿರುಗಿ ಬರುತ್ತೆ. ನಮ್ ದೇಶಕ್ಕೆ ಬಂದ ಕೂಡಲೇ ನಮ್ಮ ಕಾನೂನನ್ನು ನಾವು ಹೇಗೆ ಪಾಲಿಸ್ಬೇಕೋ ಅದೇ ರೀತಿಯಲ್ಲಿ ಸುಷುಪ್ತಿಯಿಂದ ಹಿಂದಕ್ಕೆ ಬಂದ ಕೂಡಲೇ ಎಲ್ಲವೂ ಕೂಡ ನಮ್ಗೆ ಹಿಂತಿರುಗುತ್ತೆ. ಅಂದ್ರೆ ನಮ್ಗೆ ಸುಷುಪ್ತ ಸ್ಥಿತಿಯಲ್ಲಿ ಏನಾಗತ್ತೆ ಅನ್ನೋದನ್ನ ಮುಖ್ಯವಾಗಿ ನೋಡೋಣ. ಯಾಕೆಂದ್ರೆ ನಾವು ಜಾಗೃತ ಸ್ಥಿತಿಯಲ್ಲಿ ಏನಾಗತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ, ಮತ್ತೆ ತೈಜಸ ಸ್ಥಿತಿಯಲ್ಲಿ ಏನಾಗತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಕನಸಿನ ಸ್ಥಿತಿಯಲ್ಲಿ. ಈಗ ಸುಷುಪ್ತ ಸ್ಥಿತಿಯಲ್ಲಿ ಏನಾಗತ್ತೆ, ನಾವು ಹೇಗಿರ್ತೇವೆ, ನಮ್ಮ ಕತೆ ಏನು ಅಂತ ಹೇಳಿ ನೋಡೋಣ. ಆ ಪ್ರಶ್ನೆ ಒಂದಿದೆ. ಇಲ್ಲಿ ನಾವು ಆನಂದವನ್ನು ಅನುಭವಿಸ್ತೇವೆ ಅಂತ ಹೇಳಿದ್ದಾರೆ ಋಷಿ. ಆಹಾ, ಒಳ್ಳೆ ನಿದ್ರೆ ಬಂತಪ್ಪ, ಒಂದು ಕನ್ಸು ಬೀಳ್ಲಿಲ್ಲಪ್ಪ, ಎಷ್ಟ್ ಚೆನ್ನಾಗಿತ್ತಪ್ಪ ನಿದ್ರೆ ಅಂತ ಅಂದುಕೊಳ್ತೇವೆ. ಈ ಆನಂದ ಮತ್ತು ಸಮಾಧಿ ಸ್ಥಿತಿಯ ಆನಂದ ಎರಡು ಒಂದೇನಾ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ ನಮ್ಗೆ. ಅಂದ್ರೆ ಸಮಾಧಿ ಸ್ಥಿತಿಯಲ್ಲಿ ಸಂಪೂರ್ಣ ಆನಂದ ಸ್ಥಿತಿ ಸಿಕ್ಕತ್ತಲ್ಲ, ಆ ಆನಂದ ಮತ್ತೆ ಈ ಸುಷುಪ್ತ ಸ್ಥಿತಿಯಲ್ಲಿ ಸಿಗುವಂತಹ ಆನಂದ, ಇಲ್ಲೂ ಮನಸ್ಸಿಲ್ಲ, ಇಂದ್ರಿಯಗಳ ಕೆಲಸ ಇಲ್ಲ, ನೆನಪಿಲ್ಲ, ಏನೂ ಇಲ್ಲ, ಎರಡು ಒಂದೇನಾ ಅನ್ನುವಂತಹ ಒಂದು ಪ್ರಶ್ನೆ ನಮ್ಮಲ್ಲಿ ಹೇಳುತ್ತೆ. ಆದ್ರೆ ಉತ್ತರ ಖಂಡಿತ ಅಲ್ಲ, ಖಂಡಿತ ಅಲ್ಲ. ಯಾಕೆಂದ್ರೆ ನಾವು ಸಮಾಧಿ ಸ್ಥಿತಿಗೆ ಹೋದರೆ, ಧ್ಯಾನ ಧಾರಣ ಸಮಾಧಿ ಸ್ಥಿತಿಗೆ ಹೋದರೆ ಹಿಂತಿರುಗಿ ಬಂದಾಗ ಮಹಾಜ್ಞಾನಿಗಳಾಗಿರ್ತೇವೆ. ಆದರೆ ಸುಷುಪ್ತಿಗೆ ಹೋಗಿ ವಾಪಸ್ ಬಂದಾಗ ಏನು ಇಲ್ಲ, ನಾವು ಎಷ್ಟಿರ್ತೇವೋ ಅಷ್ಟೇ, ಅದೇ ಜ್ಞಾನವೇ ಇರುವಂತಹದ್ದು. ದಿನಾ ನಿದ್ರೆಯಲ್ಲಿ ಸುಷುಪ್ತಿಗೆ ಹೋಗಿರ್ತೀವಲ್ಲ, ಮಹಾಜ್ಞಾನಿಗಳಾಗ್ಬಿಟ್ಟಿದ್ದೇವ ನಾವು, ಇಷ್ಟೊಂದು ದಿವಸ ನಿದ್ರೆ ಮಾಡಿದೀವಲ್ವಾ,
ನಾವು ಹುಟ್ಟಿದಂದಿನಿಂದ ಇಲ್ಲಿ ತನಕ ಅದ್ ಎಷ್ಟು ನಿದ್ರೆ ಮಾಡಿದ್ದೇವೆ ಅನ್ನೋದು ನಮ್ಗೆ ಗೊತ್ತಾ? ನಮ್ಮ ಜೀವನದ ಕಾಲು ಭಾಗಕ್ಕಿಂತ ಹೆಚ್ಚು ಹೆಚ್ಚಿನ ಆಯಸ್ಸು ನಿದ್ರೆನಲ್ಲಿ ಕಳೆದಿದ್ದೀವಿ ನಾವು, ಅಲ್ವಾ? ಎಚ್ಚೆತ್ತ ಸ್ಥಿತಿ ಸ್ವಲ್ಪ ಜಾಸ್ತಿ ಇರುತ್ತೆ, ನಿದ್ರಾ ಸ್ಥಿತಿ ಸ್ವಲ್ಪ ಕಡಿಮೆ ಇರುತ್ತೆ. ಒಂದ್ 7-8 ಗಂಟೆಗಳ ಕಾಲ ಆದ್ರೂ ಮಲಗ್ಬಿಟ್ಟಿರ್ತೀವಲ್ವಾ? ಅಷ್ಟು ಕಾಲ ಲೆಕ್ಕ ಹಾಕ್ತಾ ಹೋದ್ರೆ ಎಷ್ಟ್ ಸಲ ನಾವು ಸುಷುಪ್ತಿಗೆ ಹೋಗಿಲ್ಲ, ಎಷ್ಟೊತ್ತು ಹೋಗಿರ್ತೀವಲ್ವಾ? ಆದ್ರೆ ನಾವು ಹಿಂದೆ ಬಂದಾಗ ಏನಾಗಿರ್ತೀವಿ? ನಾವು ಹೇಗಿದ್ದೇವೋ ಹಾಗಿರ್ತೇವೆ. ನಮ್ಮಲ್ಲಿ ಎಷ್ಟು ಜ್ಞಾನ ಉಳಿದಿತ್ತೋ ಅಷ್ಟೇ ಇರುತ್ತೆ, ಅದಕ್ಕಿಂತ 1 ಇಂಚು ಜಾಸ್ತಿ ಆಗಿರೋದಿಲ್ಲ. ಅಂತ ಸ್ಥಿತಿಲಿ ಇರ್ತೇವೆ, ಹೇಗಿರ್ತೇವೆ ಹಾಗೆ ಇರ್ತೇವೆ, ಹೆಚ್ಚಿನ ಜ್ಞಾನ ಸಿಕ್ಕಿರೋದಿಲ್ಲ. ಅದಕ್ಕೆ ಸುಷುಪ್ತಿಯ ಆನಂದವನ್ನ ನಿಷೇಧಾತ್ಮಕ ಆನಂದ ಅಂತ ಕರೀತಾರೆ. ಅಂದ್ರೆ ಆ ಆನಂದದಿಂದ ನಮಗೇನೂ ಸಿಕ್ಕಿರಲ್ಲ, ಆನಂದ ಮಾತ್ರ ಅಷ್ಟೇ ಹೊರತು ಬೇರೇನೂ ಸಿಕ್ಕಿರಲ್ಲ, ಜ್ಞಾನ ಸಿಕ್ಕಿರೋದಿಲ್ಲ ಅಂತ ಹೇಳ್ತಾರೆ. ಹಿಂದೆ ಬಂದ ಕೂಡಲೇ ಹೆಚ್ಚಿನ ಜ್ಞಾನ ಸಿಕ್ಕಿಲ್ಲ. ಆ ಜ್ಞಾನ ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು? ಸುಷುಪ್ತಿಗೆ ಹೋಗೋದಲ್ಲ, ಸಮಾಧಿ ಸ್ಥಿತಿಗೆ ಹೋಗ್ಬೇಕಾಗತ್ತೆ. ಸಮಾಧಿಗೆ ಹೋದಾಗ ಮಾತ್ರವೇ ಜ್ಞಾನ ಸಂಪೂರ್ಣವಾಗಿ ನಮಗೆ ದೊರಕುವಂತಹದ್ದು, ಸುಷುಪ್ತಿಯಲ್ಲಿ ಅಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ಒಂಥರ ಆನಂದವೇ, ಹಾಯ್ ಅಂತ ನಿದ್ದೆ ಮಾಡಿದಂತಹ ಒಂದು ಅನುಭವ ನಮ್ಗಿದೆ. ಆದ್ರೆ ಸಂಪೂರ್ಣ ಜ್ಞಾನವಂತರ ನಾವು ಯಾವಾಗ ಆಗ್ತೀವಿ ಅಂದ್ರೆ ಅದಕ್ಕೆ ನಾವು ಸಮಾಧಿ ಸ್ಥಿತಿಗೆ ಹೋಗ್ಲೇಬೇಕು. ಸಮಾಧಿ ಸ್ಥಿತಿಯನ್ನ ಬಿಟ್ಟು ಬೇರೆ ಜ್ಞಾನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಸುಷುಪ್ತಿಯ ಸ್ಥಿತಿಯನ್ನ ಪ್ರಾಜ್ಞಾ ಅಂತ ಹೇಳಿ ಕರೀತಾರೆ. ಇದೇ ವಿಶ್ವದಲ್ಲಿ ಗುರುತ್ವಾಕರ್ಷಣ ಬಲ ಅಂತ ಅನಿಸ್ಕೊಳತ್ತಂತೆ. ಇದನ್ನ ಒಬ್ಬ ಸೈಂಟಿಸ್ಟ್ ಬರ್ದಿದ್ದಾರೆ ಹಾಗಂತ. ಇದನ್ನ ಎತ್ತರದ 3ನೆಯ ಆಯಾಮ ಅಂತ ಹೇಳ್ತಾರೆ. ಕನಸನ್ನ ಅಗಲ ಉದ್ದ ಅಗಲ ಹೇಳಿ ಆಯ್ತು, ಈಗ ಎತ್ತರ ಅಂತ ಹೇಳ್ತಾರೆ. ಇದೇ ಪ್ರಾಜ್ಞನ ಸ್ಥಿತಿ, ಆತ್ಮ ಅನುಭವಿಸುವಂತಹ ಸುಷುಪ್ತಿಯ ಒಂದು ಸ್ಥಿತಿ ಅಥವಾ ತನಿ ನಿದ್ರೆಯ ಸ್ಥಿತಿ. ಅಂದ್ರೆ ಇಲ್ಲಿ ಆತ್ಮ ತನ್ನೆಲ್ಲ ಉಡುಪುಗಳನ್ನ ಬಿಚ್ಚಿ ಹೊರಗಿಟ್ಟು ತಾನಾಗಿ ಹಾಯಾಗಿ ಇರುವಂತಹ ಒಂದು ಸ್ಥಿತಿಗೆ ಹೋಗ್ತಾನಲ್ವಾ, ಆ ಸ್ಥಿತಿ ಮಾತ್ರ ಇದು. ಇದರಿಂದ ಜ್ಞಾನದ ವೃದ್ಧಿ ಆಗುವುದಿಲ್ಲ. ಜ್ಞಾನದ ವೃದ್ಧಿಗೆ ನಾವು ಸಮಾಧಿ ಸ್ಥಿತಿಯನ್ನೇ ನೆಚ್ಚಬೇಕು, ಬೇರೆ ದಾರಿ ಇಲ್ಲ ಅನ್ನೋದನ್ನ ಋಷಿ ಇಲ್ಲಿ ಹೇಳ್ತಾರೆ. ನಮ್ಮ ಪ್ರಜ್ಞೆ ಕಾರಣ ಶರೀರದಲ್ಲಿ ಹಾಯಾಗಿ ಇರುವಂತಹ ಒಂದು ಸ್ಥಿತಿಯೇ ಈ ಸುಷುಪ್ತ ಸ್ಥಿತಿ. ಹಾಗಾಗಿ ಸ್ಪೇಸ್ ಅಲ್ಲಿ ವಿದ್ಯುತ್ತಿನಿಂದ ವೇಗ ಸಿಗತ್ತಲ್ವಾ, ಅದು ಜಾಗೃತ ಸ್ಥಿತಿ ಅಂತ ಹೇಳ್ತಾರೆ. ಅಯಸ್ಕಾಂತ ಶಕ್ತಿಯಿಂದ ಮಂದ ಚಲನೆ, ಅದನ್ನ ಸ್ವಪ್ನ ಅಂತ ಹೇಳ್ತಾರೆ. ಗುರುತ್ವಾಕರ್ಷಣೆಯಿಂದ ಭಾರ ಮತ್ತು ತನಿ ನಿದ್ರಾ ಸ್ಥಿತಿ ಉಂಟಾಗುತ್ತಂತೆ ವಿಜ್ಞಾನಿಗಳು ಹೇಳಿರೋ ಪ್ರಕಾರ. ಹಾಗಾಗಿ ಸ್ಪೇಸಿನಲ್ಲಿನ 3 ಆಯಾಮಗಳು, ಅದೇ ರೀತಿ ನಮಗಿರುವಂತಹ 3 ಆಯಾಮಗಳು ಜಾಗೃತ್, ಸ್ವಪ್ನ ಮತ್ತು ಸುಷುಪ್ತ ಸ್ಥಿತಿಗಳು ಅಂತ ಹೇಳಿ ವಿಜ್ಞಾನಿಗಳು ಕೆಲವು ಗ್ರಂಥದ ಕೆಲವು ಲೇಖನಗಳಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಮಾಂಡುಕ್ಯ ಉಪನಿಷತ್ತನ್ನ ಒಂದು ವಿಷಯವಾಗಿ ವಿಸ್ತಾರವಾಗಿ ತಿಳ್ಕೊಳ್ತಾ ಇರುವಾಗ, ಇನ್ನು ಜಾಗೃತ ಅವಸ್ಥೆಯಲ್ಲಿ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಆತ್ಮನು ಅನೇಕಾಗ್ರನಾಗಿರ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಏಕಾಗ್ರ ಅಂದ್ರೆ ಒಂದೇ ವಿಷಯದ ಮೇಲೆ ಗಮನ ಇಡುವಂತಹದ್ದು. ಆದ್ರೆ ಜಾಗೃತ್ ಮತ್ತು ಸ್ವಪ್ನದಲ್ಲಿ ಹಾಗಾಗೋದಿಲ್ಲ. ಜಾಗೃತ ಸ್ಥಿತಿನಲ್ಲಿ ಏನ್ ಮಾಡ್ತೀವಿ ನಾವು? ಎಲ್ಲಾ ವಿಷಯಗಳನ್ನು ನೋಡ್ತಾ ಇರ್ತೀವಲ್ವಾ, ಎಲ್ಲಾ ಕಡೆನೂ ನಮ್ಮ ಗಮನ ಹೋಗ್ತಾ ಇರತ್ತೆ, ನಮ್ಮ ಗಮನ ಏಕಾಗ್ರ ಆಗಲ್ಲ, ಅನೇಕಾಗ್ರ. ಹಾಗೆ ಸ್ವಪ್ನದಲ್ಲಿಯೂ ಅಷ್ಟೇ. ಇವಾಗ ಕನ್ಸ್ ಕಾಣ್ತಾ ಇರ್ತದೆ, ಅದ್ ಎಲ್ಲೋ ಏನೇನೋ ಆಗೋಗ್ಬಿಟ್ಟಿರುತ್ತೆ. ಅಂದ್ರೆ ಅಲ್ಲಿ ಏಕಾಗ್ರತೆ ಅನ್ನೋದು ಇಲ್ಲ, ಅಲ್ಲಿಯೂ ಅನೇಕಾಗ್ರ. ಹಾಗಾಗಿ ಜಾಗೃತ್ ಮತ್ತು ಸ್ವಪ್ನ ಅವಸ್ಥೆಯಲ್ಲಿ ಆತ್ಮ ಏಕಾಗ್ರನಲ್ಲ, ಅನೇಕಾಗ್ರನಾಗಿರ್ತಾನೆ. ಅಂದ್ರೆ ಅನೇಕ ಕಡೆಗಳಲ್ಲಿ ಅವನ ಗಮನ ಹರಿದೋಗ್ತಾ ಇರ್ತದೆ. ಆದ್ರೆ ಸುಷುಪ್ತ ಸ್ಥಿತಿಯಲ್ಲಿ ಮಾತ್ರ ಅವನು ಏಕಾಗ್ರನಾಗಿರ್ತಾನೆ, ಅವನಿಗೇನು ಇಲ್ಲ, ಏಕಾಗ್ರ ಸ್ಥಿತಿಯಲ್ಲಿ ಇರ್ತಾನೆ. ಇಲ್ಲಿ ಪ್ರಜ್ಞೆ ಇದೆ, ಖಂಡಿತ ಪ್ರಜ್ಞೆ ಇಲ್ದಲೇ ಇರಕ್ ಸಾಧ್ಯವೇ ಇಲ್ಲ. ಪ್ರಜ್ಞೆ ಇದೆ, ಆದ್ರೆ ಪ್ರಜ್ಞೆಯ ವಿಷಯ ಏನಪ್ಪಾ? ಜಾಗೃತ ಅವಸ್ಥೆಯಲ್ಲಿ ಪ್ರಪಂಚ, ಹೊರಗಿನ ಪ್ರಪಂಚ ಅವನ ವಿಷಯ. ಕನಸಿನ ಅವಸ್ಥೆಯಲ್ಲಿ ಮನಸ್ಸಿನ ಒಳಗಿರುವಂತಹ ಸೂಕ್ಷ್ಮ ವಿಷಯಗಳನ್ನ ಅವನು ವಿಷಯವಾಗಿ ಇಟ್ಕೊಂಡಿದ್ದಾನೆ. ಆದ್ರೆ ಇಲ್ಲಿ ಅಂದ್ರೆ ಸುಷುಪ್ತ ಸ್ಥಿತಿಯಲ್ಲಿ ಪ್ರಜ್ಞೆಯ ವಿಷಯ ಯಾವುದು? ಅವನ ಹತ್ರ ಏನ್ ವಿಷಯ ಇದೆ ಅಂದ್ರೆ ಶೂನ್ಯ ಭಾವ, ಏನು ಅಲ್ಲದ ಸ್ಥಿತಿ. ಅಂತ ಸ್ಥಿತಿನಲ್ಲಿರ್ತಾನೆ. ವಿಷಯಗಳಿಂದ ಬೇರ್ಪಟ್ಟ ಸ್ಥಿತಿ ಅದು ಶೂನ್ಯ ಸ್ಥಿತಿ, ಶೂನ್ಯ ಭಾವದ ಸ್ಥಿತಿ. ಅದು ಕೇವಲ ಪ್ರಜ್ಞೆ ಮಾತ್ರವೇ ಇರುವಂತಹ ಒಂದು ಸ್ಥಿತಿ. ಅಲ್ಲಿ ಇನ್ಯಾವುದು ಅಲ್ಲಿ ಇಲ್ಲ, ಅವನು ಏಕಾಗ್ರನಾಗಿದ್ದಾನೆ ಅಂತ ಹೇಳ್ತಾರೆ. ಪ್ರಜ್ಞೆ ಇಲ್ಲಿ ಪ್ರತಿಬಿಂಬಗೊಳ್ಳೋದಿಕ್ಕೆ ಅದ್ರ ಎದುರಿಗೆ ಏನೂ ಇಲ್ಲ.
ಯಾವ್ದಾದ್ರು ಪ್ರತಿಬಿಂಬಗೊಳ್ಬೇಕಾದ್ರೆ ಏನಿರ್ಬೇಕು? ಇಲ್ಲ ನೀರು, ನಿಶ್ಚಲವಾದ ನೀರಿರ್ಬೇಕು, ಇಲ್ಲ ಕನ್ನಡಿ ಇರ್ಬೇಕು ಅಲ್ವಾ? ಇಲ್ಲಿ ಪ್ರಜ್ಞೆಗೆ ಪ್ರತಿಬಿಂಬಗೊಳ್ಳೋದಿಕ್ಕೆ ಅದರ ಎದುರು ಏನೂ ಇಲ್ಲ, ಕನ್ನಡಿ ಇಲ್ಲ, ಅದರಿಂದ ಅಲ್ಲಿ ಪ್ರಜ್ಞೆ ಮಾತ್ರವೇ ಇದೆ. ಪ್ರತಿಬಿಂಬಗೊಳ್ಳೋದಿಕ್ಕೆ ಏನೂ ಇಲ್ಲ, ಅಲ್ಲಿ ಖಾಲಿ ಇದೆ. ಹಾಗಾಗಿ ಅದು ಪ್ರತಿಬಿಂಬಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಪ್ರಜ್ಞೆ ಮಾತ್ರವೇ ಇದೆ, ಆದರೆ ಅದು ಪ್ರತಿಬಿಂಬ ಆಗುತ್ತಾ ಇಲ್ಲ. ಅಲ್ಲಿ ಪ್ರಜ್ಞಾನ ಘನ ಅಂತ ಹೇಳ್ತಾರೆ. ಆ ಪ್ರಜ್ಞಾನ ಘನತೆ ಆತ್ಮನ ಸಹಜ ಗುಣ. ಮೂರನೆಯದಾದಂತಹ ಗುಣ ಯಾವುದದು ಅಂದ್ರೆ ಪ್ರಜ್ಞಾನ ಘನ. ಅದು ಅವನ ಸಹಜ ಗುಣ. ಅದು ಆನಂದಮಯವಾದಂತಹ ಒಂದು ಸ್ಥಿತಿ. ಇದು ಪ್ರಾಜ್ಞನ ಸ್ಥಿತಿ, ಗಾಢ ನಿದ್ರೆಯ ಸ್ಥಿತಿ, ಆತ್ಮನ ಮೂರನೆಯ ಸ್ಥಿತಿ. ಅಂದ್ರೆ ನಾವು ಈಗ ಏನ್ ಮಾಡಿದ್ವಿ ಅಂದ್ರೆ, ಹೋದ ತಿಂಗಳು ಮತ್ತೆ ಈ ತಿಂಗಳಿನಲ್ಲಿ ಮನುಷ್ಯನ 3 ಅವಸ್ಥೆಗಳನ್ನ, ಅಂದ್ರೆ ಎಚ್ಚೆತ್ತ ಸ್ಥಿತಿಯ ಅವಸ್ಥೆ, ಕನಸಿನ ಅವಸ್ಥೆ ಈಗಿನ ತಿಳ್ಕೊಂಡ್ವಿ. ನಂತರ ಅವನ ತನಿ ನಿದ್ರೆಯ ಒಂದು ಸ್ಥಿತಿ, ಗಾಢ ನಿದ್ರೆಯ ಸ್ಥಿತಿಯನ್ನ ತಿಳ್ಕೊಂಡ್ವಿ. ಮುಂದೆ ಇನ್ನ ಒಂದು ಆಯಾಮ ಇದೆ. ಆ ಆಯಾಮವನ್ನ ನಾವು ಮುಂದಿನ ತಿಂಗಳಲ್ಲಿ ತಿಳ್ಕೊಳ್ಳೋಣ. ಇದುವರೆಗೂ ಕೂಡ ಈ ವಿಷಯವಾಗಿ, ಅಂದ್ರೆ ಮಾಂಡೂಕ್ಯ ಉಪನಿಷತ್ತಿನ ವಿಷಯವಾಗಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ಫೆಡರೇಷನ್ ಪದಾಧಿಕಾರಿಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ, ಕೇಳಿದಂತಹ ತಮ್ಮ ಎಲ್ರಿಗೂ ಕೂಡ ವಂದಿಸ್ತಾ ಈ ಒಂದು ವ್ಯಾಸಂಗದ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾರೆ.